ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ ಶ್ರೀ ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಮಹಾಸದ್ಗುರುಭ್ಯೋ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಶಾಂಕರ ವೇದಾಂತ ಸಾರದ 2ನೆಯ ಸರಣಿಯ 4ನೆಯ ದಿನದ ಉಪನ್ಯಾಸ ಇಂದು ಮಂಗಳ. ಇವತ್ತಿನ ದಿನ ವಿಷಯ ಜೀವ ಮತ್ತು ಈಶ್ವರನ ವಿವೇಕ ಅಂತ ಇಟ್ಟುಕೊಂಡಿದ್ದೇನೆ. ಯಾಕಂದರೆ ಸಮಸ್ತ ವೇದಾಂತಗಳೂ ಕೂಡ ಯಾವ ವಿಚಾರವನ್ನು ತಿಳಿಸೋದಿಕ್ಕೆ ಹೊರಟಿದೆಯಪ್ಪ ಅಂತ ನೀವುಗಳು ಕೇಳಿದ್ರೆ, ಈ ಜೀವನಿಗೂ ಮತ್ತು ಈಶ್ವರನಿಗೂ ಅಭೇದವನ್ನು ಹೇಳುವುದಕ್ಕೆ ಸಮಸ್ತ ವೇದಾಂತಗಳು ಸಮಸ್ತ ಉಪನಿಷತ್ತುಗಳು ಕೂಡ ಹೊರಟಿರುವಂಥದ್ದು ಆಗಿದೆ. ನಾವುಗಳು ತಿಳಿದುಕೊಂಡಿರುವಂತಹ ಯಾವುದು ಮಹಾವಾಕ್ಯಗಳು ಅಂತ ಅಂತೇವೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಈ ಮಹಾವಾಕ್ಯಗಳ ವಿಚಾರದಲ್ಲಿ ಅವಷ್ಟೇ ಮಹಾವಾಕ್ಯಗಳಲ್ಲ ಅಂತ ಹೇಳ್ತಾ ಇದ್ರು. ಯಾಕೆ? ವೇದಾಂತದೊಳಗಿರುವಂತಹ ಎಲ್ಲ ವಾಕ್ಯಗಳೂ ಮಹಾವಾಕ್ಯಗಳೇ. ವೇದಾಂತ ಉಪನಿಷತ್ತು ನಮಗೆ ಯಾವ ಯಾವ ವಾಕ್ಯಗಳೊಳಗೆ ಜೀವನಿಗೂ ಮತ್ತು ಬ್ರಹ್ಮನಿಗೂ ಅಭೇದವನ್ನು ಹೇಳಿದೆಯೋ ಆ ಎಲ್ಲ ವಾಕ್ಯಗಳು ಮಹಾವಾಕ್ಯಗಳೇ ಆಗಿರುವಂಥದ್ದು. ಇದು ಮಾತ್ರ ಮಹಾವಾಕ್ಯಗಳು ಅಂತ. ಎಲ್ಲವೂ ಕೂಡ ಏನು ಹೇಳಕ್ಕೆ ಹೊರಟಿದೆ ಅಂತ ನಾವುಗಳು ನೋಡಿಕೊಂಡಾಗ, ವಿಚಾರ ಮಾಡಿದಾಗ ತಿಳಿಸುವಂತಹ ವಿಷಯ ಇಷ್ಟೇ: ಎಲ್ಲ ವಾಕ್ಯಗಳೂ ಕೂಡ ನಾನು ಅಂದುಕೊಂಡಿರುವಂತಹ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಘಾತದಿಂದ ಕೂಡಿರುವಂತಹ ಈ ಜೀವನು ನಿತ್ಯ ಶುದ್ಧನೂ ನಿತ್ಯ ಬುದ್ಧನೂ ನಿತ್ಯ ಮುಕ್ತನೂ ಆಗಿರುವಂತಹ ಸಾಕ್ಷಿ ರೂಪದಿಂದಿರುವಂತಹ ಪರಮಾತ್ಮನು ಒಬ್ಬನೇ ಅಂತ ಹೇಳೋದಿಕ್ಕೆ ಹೊರಟಿದೆ.
ಒಬ್ಬನೇ ಅಂತ ಹೇಳೋದಿಕ್ಕೆ ಹೊರಟಿರುವಂಥದ್ದು. ಹೀಗೆ ಒಬ್ಬನೇ ಇರಬೇಕಾದರೆ, ಜೀವನು ಮತ್ತು ಬ್ರಹ್ಮನು ಒಬ್ಬನೇ ಆಗಿದ್ದಾಗ, ಈ ಜೀವ ಬ್ರಹ್ಮರ ಕಲ್ಪನೆಯನ್ನ ಶಾಸ್ತ್ರವು ನಮಗೆ ಏತಕ್ಕೋಸ್ಕರ ಮಾಡಿಕೊಟ್ಟಿತು, ಏತಕ್ಕಾಗಿ ನಮಗೆ ಮಾಡಿಕೊಟ್ಟಿತು ಅಂತ ನಾವುಗಳು ವಿಚಾರ ಮಾಡಿದಾಗ ನೋಡಿ, ಈ ಜೀವನ ಒಂದು ಕಲ್ಪನೆಯಿಂದ ಇಡೀ ಈ ಒಂದು ಪ್ರಪಂಚ ಏನು ನಡೀತಿದೆ ಇದೆಲ್ಲವೂ ಕೂಡ ಆರಾಮಾಗಿ ಆನಂದದಾಯಕವಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಆನಂದದಾಯಕವಾಗಿ ನಡೀತಾ ಇರುವಂಥದ್ದು. ಈ ಜೀವನು ಇದಾನೆ ಅಂತ ಹೇಳಿದ್ರಿಂದ ನಾವು ಪುಣ್ಯ ಪಾಪಗಳಿಗೆಲ್ಲಕ್ಕೂ ಕೂಡ ಬೆಲೆ ಕೊಟ್ಟ ಹಾಗಾಯ್ತು. ನಾವು ಕಷ್ಟ ಸುಖಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅಂದಾಗ ಅನುಭವಿಸುವವನು ಒಬ್ಬನು ಇರಬೇಕಲ್ಲವೇ? ಅದಕ್ಕೇನು ಮಾಡಿದ್ವಿ? ಜಗತ್ತಿನ ಸೃಷ್ಟಿಯಾದಂತಹ ಅವ್ಯಾಕೃತದಿಂದ ಇಟ್ಟುಕೊಂಡು, ಅವ್ಯಾಕೃತ ಅಂದರೆ ಈ ಜಗತ್ತಿನ ಮೂಲಾವಸ್ಥೆ, ಈ ಜಗತ್ತಿನ ಒಂದು ಪಿಂಡಾವಸ್ಥೆ, ಅಥವಾ ನಮ್ಮಗಳ ಪಾಪ ಪುಣ್ಯಗಳ ಸೂಕ್ಷ್ಮಾವಸ್ಥೆ. ನಮ್ಮಗಳ ಏನು ಪಾಪ ಪುಣ್ಯಗಳಿದೆ ಆ ಪಾಪ ಪುಣ್ಯಗಳ ಒಂದು ಸೂಕ್ಷ್ಮಾವಸ್ಥೆ ಅಂತ ಏನಾದರೂ ಹೇಳಬಹುದು. ಆ ಒಂದು ಅವ್ಯಾಕೃತದಿಂದ ಸೃಷ್ಟಿ ಆಯಿತು ಅಂತ ಅಂದಾಗ ಈಗ ನಾವು ಕೇಳಬಹುದು, ಮೊದಲ ಸೃಷ್ಟಿ ಹೇಗಾಯಿತು? ಭಗವಂತನು ಯಾವ ಆಧಾರದ ಮೇಲೆ ಮೊದಲ ಸೃಷ್ಟಿಯನ್ನ ಮಾಡಿದ? ಆಗ ಶಾಸ್ತ್ರ ಹೇಳಿದ್ರು, ಈ ಸಂಸಾರವು ಅನಾದಿ ಮತ್ತು ಅನಂತ, ಮೊದಲು ಅನ್ನುವಂಥದ್ದು ಇಲ್ಲ, ಮೊದಲು ಅನ್ನುವಂಥದ್ದು ಇಲ್ಲ. ಇಲ್ಲಿ ಹುಟ್ಟಿರುವುದು ಎಲ್ಲರೂ ಕೂಡ ಅವರವರ ಕರ್ಮಗಳಿಗನುಗುಣವಾಗಿ ಅವರವರು ಜನ್ಮವನ್ನ ತಾಳಿರುವಂಥವರಾಗಿದ್ದಾರೆ. ಅವರವರು ಯಾವ ಒಂದು ಕರ್ಮಗಳನ್ನು ನಾವುಗಳು ಮಾಡಿದ್ದೇವೆ ಆ ಕರ್ಮಗಳ ಅನುಗುಣವಾಗಿ ನಾವುಗಳೆಲ್ಲರೂ ಕೂಡ ಜನ್ಮಗಳನ್ನು ತಾಳಿದ್ದೇವೆ. ಈ ಒಂದು ಜೀವನ ಒಂದು ಕಲ್ಪನೆ ಏನಿದೆ ಇದು ನಮ್ಮಗಳೆಲ್ಲರನ್ನೂ ಕೂಡ ಒಂದು ಹಾದಿಗೆ ತಂದು ನಿಲ್ಲಿಸಿದೆ. ಆ ಜೀವನು ಪರಮಾತ್ಮನೇ ಆದವನು, ಜೀವನು ಭಗವಂತನಿಗಿಂತೇನು ಬೇರೆ ಅಲ್ಲ. ಈಗ ನಾವು ಕೇಳಬಹುದು, ಈಗ ಜೀವನ ಒಂದು ಕಲ್ಪನೆಯನ್ನ ಶಾಸ್ತ್ರ ನಮಗೆ ಮಾಡಿಕೊಡದೇ ಇದ್ದಿದ್ದರೆ ಈಗ ಪಾಪ ಪುಣ್ಯಗಳು ಯಾರಿಗಿದೆ ಅಂತ ಹೇಳ್ತಾ ಇದ್ವಿ? ನಾವು ಜಗತ್ತಲ್ಲಿ ನೋಡ್ತೀವಿ, ಒಬ್ಬನೇ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಂತಹ ನಾವುಗಳೆಲ್ಲರೂ ಕೂಡ ಅವರವರ ಕರ್ಮಗಳಿಗನುಗುಣವಾಗಿ ಅವರವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅಲ್ವಾ? ಎಲ್ಲರೂ ಕೂಡ ಅವರವರ ಕರ್ಮಕ್ಕನುಗುಣವಾಗಿ ಸಾಗಿಸ್ತಿರ್ತಾರೆ. ಆ ಸಾಗಿಸುವಿಕೆಗೆ, ಆ ಒಂದು ಸಾಗಿಸುವಿಕೆಗೆ ಒಂದು ಹಾದಿಯನ್ನ ಹೇಳಬೇಕಿತ್ತು, ಒಂದು ಮಾರ್ಗವನ್ನ ಹೇಳಬೇಕಿತ್ತು, ಒಂದು ಗುರಿಯನ್ನ ಸೂಚಿಸಬೇಕಿತ್ತು, ಯಾರಿವೆಲ್ಲವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೋಬೇಕಿತ್ತು. ಅದಕ್ಕೋಸ್ಕರ ಶಾಸ್ತ್ರ ಒಂದು ನಮಗೆಲ್ಲರಿಗೂ ಕೂಡ, ಮತ್ತು ನಾವುಗಳು ಅಂದುಕೊಂಡಿದ್ದೀವಲ್ಲ ಜಗತ್ತು ಸೃಷ್ಟಿಯಾಗಿದೆ, ಈ ಜಗತ್ತೊಳಗಿರುವಂಥದ್ದು ಎಲ್ಲ ಕರ್ಮ ಫಲಗಳನ್ನು ನಾನು ಅನುಭವಿಸ್ತಾ ಇದ್ದೇನೆ, ಈ ಎಲ್ಲ ಕರ್ಮವೂ ಕೂಡ ಏನು ಮಾಡ್ತಿದ್ದೇವೋ ಅವೆಲ್ಲವೂ ನನಗಿದೆ ಅನ್ನೋದೆಲ್ಲವನ್ನು ನಮಗೂ ಕೂಡ ಆ ವಿಚಾರದೊಳಗೆ ಅದೇ ಆಗ್ರಹ ಬುದ್ಧಿ ಇರೋದ್ರಿಂದ ಆಗ ಶಾಸ್ತ್ರ ನಮಗೆ ಇನ್ನೊಂದು ಕಲ್ಪನೆಯನ್ನು ಮಾಡಿಕೊಡ್ತು, ಅದೇ ಜೀವ ಅನ್ನುವಂಥ ಒಂದು ಕಲ್ಪನೆ. ಉಪಾಧಿಗಳ ದೃಷ್ಟಿಯಿಂದ ನೋಡಿದಾಗ ಆ ಜೀವನು ಅಂತ ಆದಾಗ ಯಾವುದೇ ಒಂದು ಉಪಾಧಿಗಳ ಸಂಘಾತವನ್ನು ನಾವುಗಳು ಬಿಟ್ಟಾಗ ಆ ಜೀವನೇ ಪರಮಾತ್ಮನಾಗಿ ನಮಗೆ ತೋರುವವನಾಗುತ್ತಾನೆ. ಉಪಾಧಿಗಳ ಸಂಘಾತವನ್ನು ನಾವುಗಳು ಬಿಟ್ಟಾಗ ಆ ಜೀವನೇ ಪರಮಾತ್ಮನಾಗಿ ತೋರ್ತಾನೆ. ಆ ಪರಮಾತ್ಮನೇ ಎಲ್ಲವೂ ಆಗಿ ತೋರ್ತಾ ಇರೋನು. ಆ ಭಗವಂತನೇ ನೋಡುವಾಗ ನಾವು ಅವನನ್ನು ಕಣ್ಣು ಅಂತ ಕರೆದ್ವಿ. ಆ ಭಗವಂತನನ್ನೇ ನಾವುಗಳು ಕೇಳುವಾಗ ಕಿವಿ ಅಂತ ಕರೆದ್ವಿ. ಆ ಭಗವಂತನನ್ನೇ ನಾವುಗಳು ಅನುಭವಿಸುವಾಗ ಅವನನ್ನೇ ನಾವು ಮನಸ್ಸು ಅಂತ ಹೇಳಿದ್ವಿ. ನಾವು ಆ ಭಗವಂತನನ್ನೇ ನಿಶ್ಚಯ ಮಾಡುವಾಗ ಅವನನ್ನು ಬುದ್ಧಿ ಅಂತ ಎಲ್ಲದಕ್ಕೂ ಒಂದೊಂದು ಉಪಾಧಿಯನ್ನ ಕೊಟ್ವಿ. ಆದರೆ ಆ ಉಪಾಧಿಗಳ ಕೆಲಸಗಳನ್ನು ಮೀರಿರುವಂತಹ, ಉಪಾಧಿಗಳೆಲ್ಲವನ್ನೂ ಕೂಡ ಮೀರಿರುವಂತಹವನು
ಆ ಅಸಂಗನು ಅಸಂಗತಾತ್ಮನಾಗಿರುವಂತಹ ಪರಮಾತ್ಮನೇ ಸತ್ಯನಾಗಿರುವವನು. ಪರಮಾತ್ಮನೇ ಸತ್ಯನಾಗಿ ಇರುವಂಥವನಾಗಿದ್ದಾನೆ. ಉಪಾಧಿ ಅಂದರೆ ತೋರಿಕೊಳ್ಳುವ ಜಾಗ ಅಂತ ಅರ್ಥ. ಈಗ ನೋಡಿ, ಇಲ್ಲಿ ಧ್ವನಿವರ್ಧಕವಾಗಿ ವಿದ್ಯುತ್ ಕೆಲಸ ಮಾಡ್ತಾ ಇದೆ, ಅಲ್ಲಿ ಗಾಳಿಯಾಗಿ ಫ್ಯಾನಲ್ಲಿ ಕೆಲಸ ಮಾಡ್ತಾ ಇದೆ, ಇಲ್ಲೊಂದು ಬೆಳಕಾಗಿ ಲೈಟಲ್ಲಿ ಕೆಲಸ ಮಾಡ್ತಾ ಇದೆ, ಇನ್ನೊಂದು ಕಡೆ ಬಿಸಿಯಾಗಿ ಇನ್ನೊಂದು ಕಡೆಗೆ ಅದು ಕೆಲಸವನ್ನು ಅದು ಮಾಡುತ್ತೆ. ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಕಡೆಗೆ. ಆದರೆ ಎಲ್ಲ ಕಡೆಗೂ ಅದು ಫ್ರಿಜ್ ಒಳಗೆ ಹರಿದ್ರೆ ಆ ವಿದ್ಯುತ್ತನ್ನು ನಾವು ಥಂಡಿ ಅಂತ ಹೇಳಿದ್ವಿ, ಅದನ್ನು ನಾವು ಹೀಟರಲ್ಲಿ ಹರಿದ್ರೆ ಅದನ್ನು ನಾವು ಬಿಸಿ ಅಂತ ಹೇಳಿದ್ವಿ, ಅದು ಫ್ಯಾನಲ್ಲಿ ಹರಿದ್ರೆ ಅದನ್ನು ನಾವು ಗಾಳಿ ಅಂತ ಹೇಳಿದ್ವಿ, ಅದು ಮೈಕಲ್ಲಿ ಹರಿದ್ರೆ ಅದನ್ನು ಧ್ವನಿ ಅಂತ ಹೇಳಿದ್ವಿ. ವಿದ್ಯುತ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ವಿದ್ಯುತ್ ಕರೆಂಟ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ? ಅದು ಆ ವಿದ್ಯುತ್ತನ್ನು ನಾವುಗಳು ಯಾರೂ ಕೂಡ ತೋರಿಸೋದಿಕ್ಕಾಗಲಿ ಇತ್ಯಾದಿಗಳಿಗಾಗಲಿ ಆಗೋದಿಲ್ಲ. ಅದನ್ನು ನೀನು ತೋರಿಸಬೇಕು ಅಂದರೆ ಒಂದು ಉಪಾಧಿಯ ಮೂಲಕವೇ ತೋರಿಸಬೇಕು. ಕರೆಂಟ್ ಬಂದಿದೆಯಾ ಇಲ್ವಾ ನೋಡು ಅಂತ ಹೇಳಿದ್ರೆ ಒಂದು ಸ್ವಿಚ್ ಹಾಕಿ ನೋಡಬೇಕು, ಹಾಗೆ ಗೊತ್ತಾಗತ್ತಾ ನಮಗೆ? ಆ ರೀತಿಯಾಗಿ ಗೊತ್ತಾಗುವಂಥ ಸಾಧನವಾ? ಇಲ್ಲ. ಆದರೆ ಹೇಗೆ ಆ ವಿದ್ಯುತ್ ಅನ್ನುವಂಥದ್ದು ಬೇರೆ ಬೇರೆಯ ಉಪಾಧಿಗಳಿಂದ ಬೇರೆ ಬೇರೆಯ ಹೆಸರನ್ನು ಪಡೆದುಕೊಂಡಿದೆಯೋ, ಹಾಗೆಯೇ ಪರಮಾತ್ಮನು ಒಂದೊಂದು ಉಪಾಧಿಯಿಂದ ನಾವುಗಳು ನೋಡಿದಾಗ ಆ ಪರಮಾತ್ಮನೇ ಬೇರೆ ಬೇರೆಯ ಹೆಸರನ್ನು ಪಡೆದುಕೊಂಡಿದ್ದಾನೆ. ಒಂದು ಕಡೆಗೆ ಮನಸ್ಸು ಅಂತ, ಇನ್ನೊಂದು ಕಡೆಗೆ ಬುದ್ಧಿ ಅಂತ, ಇನ್ನೊಂದು ಕಡೆಗೆ ಇಂದ್ರಿಯಗಳು ಅಂತ, ಇನ್ನೊಂದು ಕಡೆ ಕರ್ಮೇಂದ್ರಿಯಗಳು ಅಂತ, ಇನ್ನೊಂದು ಕಡೆಗೆ ಶರೀರ ಅಂತ, ಎಲ್ಲವೂ ಕೂಡ, ಇನ್ನೊಂದು ಕಡೆಗೆ ಜಗತ್ತು ಅಂತ, ಇನ್ನೊಂದು ಕಡೆಗೆ ಪುಣ್ಯ, ಎಲ್ಲವೂ ಕೂಡ ನಾವುಗಳು ನೋಡಿಕೊಂಡಾಗ ಆ ಒಬ್ಬನೇ ಪರಮಾತ್ಮನು, ಅವನ ಇರುವಂತಹ ಒಬ್ಬನೇ ಇರುವಂತಹ ಪರಮಾತ್ಮನು ಅನೇಕ ಕಡೆಗೆ ಅನೇಕ ಹೆಸರಿನಿಂದ ಅವನು ತೋರಿಕೊಂಡಂಥವನು ಆಗಿದ್ದಾನೆ. ಆದ್ದರಿಂದ ಆದರೆ ಶಾಸ್ತ್ರದ ವಿಷಯ ಏನು ಅಂತ ನೋಡಿದಾಗ ಈ ಜೀವನ ಒಂದು ವಿಚಾರ ಏನಿದೆ, ಈ ಜೀವನು ಪರಮಾತ್ಮನೇ ಆಗಿದ್ದರೂ ಕೂಡ ಆ ನಾನು ಅಹಂ ಅನ್ನುವಂತಹ ಒಂದು ಬುದ್ಧಿಯನ್ನ ತನ್ನ ಮೇಲೆ ತಾನು ಆರೋಪಣೆಯನ್ನು ಮಾಡಿಕೊಂಡು ಆ ಜೀವನು ನಾನು ಆ ಪರಮಾತ್ಮನೇ ಜೀವನಾಗಿ ಯಾವಾಗ ಆರೋಪಣೆ ಮಾಡಿಕೊಂಡ ಅವನನ್ನೇ ನಾವು ಜೀವ ಅಂತ ಕರಿತಾ ಇದ್ದೇವೆ. ಆ ಕರ್ತೃತ್ವ ಭಾವನೆಯು ನಮ್ಮಿಂದ ಹೊರಟು ಹೋದಂಥದ್ದಾದಾಗ, ಕರ್ತೃತ್ವ ಭಾವನೆ ಇದ್ದಂಥದ್ದಾದರೆ ಅವನನ್ನು ಜೀವ ಅಂತಲೂ, ಅದು ಹೊರಟು ಹೋದಾಗ ಅವನನ್ನೇ ಪರಮಾತ್ಮನೂ ಅಂತಲೂ ಶಾಸ್ತ್ರವು ನಮಗೆ ಉಪದೇಶವನ್ನು ಮಾಡ್ತಾ ಇದೆ. ಈ ಒಂದು ವಿಚಾರಧಾರೆಯನ್ನು ನಾವುಗಳು ಇಟ್ಟುಕೊಂಡಾಗ ಈಗ ನಾವು ಕೆಲವು ವೇದಾಂತ ವಾಕ್ಯಗಳ ವಿಚಾರವನ್ನು ಮಾಡೋಣ. ಮೊದಲಿಗೆ ಪ್ರಸಿದ್ಧವಾದಂತಹ ಒಂದು ವೇದಾಂತ ವಾಕ್ಯ ಅಹಂ ಬ್ರಹ್ಮಾಸ್ಮಿ ಅಂತ. ಅಹಂ ಬ್ರಹ್ಮಾಸ್ಮಿ ಎನ್ನುವಂಥದ್ದು ಪ್ರಸಿದ್ಧವಾದಂಥದ್ದು. ಈಗ ನೋಡಿ, ಅಲ್ಲಿ ನಾನು ಬ್ರಹ್ಮವು ಆಗಿದ್ದೇನೆ. ಅಹಂ ನಾನು ಬ್ರಹ್ಮವು ಆಗಿದ್ದೇನೆ. ಇಲ್ಲಿ ನಾನು ಅಂದರೆ ಯಾರು, ಬ್ರಹ್ಮ ಅಂದರೆ ಯಾವುದು? ಅಹಂ ಅನ್ನುವಂತಹ ಶಬ್ದದೊಳಗೆ ಜೀವನನ್ನು, ಈಗ ನಾವು ಅಹಂ ಅನ್ನುವಂತಹ ಶಬ್ದಕ್ಕೆ ಬ್ರಹ್ಮ ಅಂತ ಅಂದುಕೊಂಡು ಬಿಟ್ರೆ ಬ್ರಹ್ಮವು ಆಗಿದೆ ಅಂತ ಹೇಳಬೇಕಾ ನಮಗೆ? ಶ್ರುತಿ ನಮಗೆ ಹೇಳೋದಕ್ಕೆ ಏನು ಬಂದಿದೆ? ಈ ಜೀವನು ಬ್ರಹ್ಮ ಅಂತ ಹೇಳೋದಕ್ಕೆ ಬಂದಿರುವಂಥದ್ದು. ಈ ಜೀವವು ಬ್ರಹ್ಮ ಅಂತ ಹೇಳುವುದಕ್ಕೆ ಬಂದಿರುವಂಥದ್ದಾಗಿರೋದ್ರಿಂದ ಆ ಮೊದಲ ಅಹಂ ಶಬ್ದಕ್ಕೆ ನಾವು ಜೀವ ಅಂತ ಆರೋಪಣೆಯನ್ನು ಮಾಡಿಕೊಳ್ಳಬೇಕು. ನೋಡಿ, ಆ ವಾಕ್ಯ ಏನಕ್ಕೆ ಬಂದಿರುವಂಥದ್ದು? ಜೀವನು ಬ್ರಹ್ಮವೇ ಅಂತ ಹೇಳುವುದಕ್ಕೆ ಬಂದಿರುವಂಥದ್ದು. ಜೀವವು ಬ್ರಹ್ಮವೇ ಅಂತ ಹೇಳುವುದಕ್ಕೋಸ್ಕರ ಬಂದಿರುವಂಥದ್ದು. ನಾವುಗಳು ಆ ನಾನು ಅನ್ನುವಂತಹ ಶಬ್ದದೊಳಗೆ ಏನೇನನ್ನ ಆರೋಪಣೆಯನ್ನು ನನ್ನ ಮೇಲೆ ಮಾಡಿಕೊಂಡಿದ್ದೇನೋ ಅದೆಲ್ಲವೂ ಬ್ರಹ್ಮ ಅಂತಾಯ್ತು. ಈಗ ನಾನು ಶರೀರ
ಬ್ರಹ್ಮನೇ ಅಪ್ಪ. ನಾನು ಓಡ್ತಾ ಇದ್ದೇನೆ ಅಂದರೆ ನಾನು ಕಾಲಾಗ್ತೇನೆ, ಬ್ರಹ್ಮವೇ ಅಪ್ಪ. ನಾನು ನೋಡ್ತಾ ಇದ್ದೇನೆ ಅಂದರೆ ನಾನು ಕಣ್ಣಾಗ್ತೇನೆ, ಬ್ರಹ್ಮವೇ ಅಪ್ಪ. ನಾನು ವಿಚಾರ ಮಾಡ್ತಾ ಇದ್ದೇನೆ ಅಂದರೆ ಬುದ್ಧಿ ಬ್ರಹ್ಮವೇ ಅಪ್ಪ. ನಾವು ಹಿಂದೆ ಚಿಕ್ಕ ಹುಡುಗರಿದ್ದಾಗ ಒಂದು ಆಟ ಆಡ್ತಾ ಇದ್ವಿ, ನನ್ನನ್ನು ಮುಟ್ಟು ನೋಡೋಣ ಅಂತ. ಅದು ನೀವುಗಳು ಆಡಿರ್ತೀರ ಅದನ್ನು, ನನ್ನನ್ನು ಮುಟ್ಟು ನೋಡೋಣ ಅಂತ. ಯಾರು ಪಕ್ಕದವನು ಹೀಗಂದ್ರೆ ನನ್ನ ಕೈ ಮುಟ್ಟದೆ, ನನ್ನನ್ನು ಮುಟ್ಟು ನೋಡೋಣ. ಹೀಗಂದಾಗ ನನ್ನ ಭುಜ ಮುಟ್ಟದೆ, ನನ್ನನ್ನು ಮುಟ್ಟು ನೋಡೋಣ. ನನ್ನ ಎದೆ ಮುಟ್ಟದೆ, ನನ್ನನ್ನು ಮುಟ್ಟು ನೋಡೋಣ. ನನ್ನನ್ನು ಮುಟ್ಟಕ್ಕಾಗತ್ತಾ? ಅವನು ಏನೇ ಮಾಡಿದ್ರೂ ಕೂಡ ನನ್ನನ್ನು ಅವನು ಮುಟ್ಟಕ್ಕಾಗಲ್ಲ. ಯಾಕೆ? ಇವೆಲ್ಲಕ್ಕಿಂತಲೂ ಬೇರೆ ಅವನು. ಇವೆಲ್ಲಕ್ಕಿಂತಲೂ ಕೂಡ ಅವನು ದೇಹೇಂದ್ರಿಯ ಮನೋಬುದ್ಧಿಗಳೆಲ್ಲಕ್ಕಿಂತಲೂ ಕೂಡ ಏನಾಗಿರುವವನವನೋ ಬೇರೆಯಾದವನಾಗಿದ್ದಾನೆ. ಆ ಬೇರೆಯಾದವನವನಾಗಿರುವುದರಿಂದ ಆ ಬೇರೆಯಾದವನಾಗಿರುವವನು ಬ್ರಹ್ಮವು, ಈ ಎಲ್ಲ ಸಂಘಾತಗಳ ಜೊತೆಗೆ ಕೂಡಿರುವವನು ಜೀವನು. ಭಾಷ್ಯವಾಕ್ಯ ನೋಡಿ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವೇ ಕೂಟಸ್ಥ ನಿತ್ಯೇ ಏಕಸ್ಮಿನ್ ಅಸಂಗೇ ಪರಮಾತ್ಮನಿ ತದ್ ವಿಪರೀತಂ ಜೈವಂ ರೂಪಂ ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತಂ. ನೋಡಿ, ಭಗವಂತನು ಹೇಗಿರುವವನು? ನಿತ್ಯ ಶುದ್ಧನೂ ನಿತ್ಯ ಬುದ್ಧನೂ ನಿತ್ಯ ಮುಕ್ತನೂ ಆಗಿರುವಂತಹ ಸ್ವಭಾವದವನಾಗಿರುವ ಕೂಟಸ್ಥ ನಿತ್ಯೇ, ಎಂದೆಂದೂ ಬದಲಾವಣೆ ಆಗದೇ ಇರುವಂತಹ ನಿತ್ಯನಾಗಿರುವ, ಏಕಸ್ಮಿನ್ ಒಬ್ಬನೇ ಆಗಿರುವ, ಅಸಂಗೇ ಯಾವುದಕ್ಕೂ ಸಂಗವಿಲ್ಲದ, ಯಾವುದಕ್ಕೂ ಕೂಡ ಸೇರಿರುವಂಥವನಾದ ಪರಮಾತ್ಮನಿ. ಆ ಪರಮಾತ್ಮನಿಗೆ ಇಷ್ಟು ಲಕ್ಷಣಗಳು. ಆ ಪರಮಾತ್ಮನ ಲಕ್ಷಣ ಏನು ಅಂತ ಹೇಳಿದ್ರೆ, ಪರಮಾತ್ಮನು ನಿತ್ಯ ಶುದ್ಧನೂ ನಿತ್ಯ ಬುದ್ಧನೂ ನಿತ್ಯ ಮುಕ್ತನೂ ಕೂಟಸ್ಥನೂ ನಿತ್ಯನೂ ಒಬ್ಬನೇ ಇರುವವನು ಅಸಂಗನೂ ಆಗಿರುವ ಪರಮಾತ್ಮನಲ್ಲಿ ಸತಿಸಪ್ತಮಿ ಅಂತ ಹೇಳ್ತಾರೆ ಅದನ್ನು. ಅವನೊಳಗೆ ಏನು? ತದ್ ವಿಪರೀತಂ, ಇವೆಲ್ಲಕ್ಕೂ ವಿಪರೀತವಾಗಿರುವ ಅಂದ್ರೆ ಬೇರೆಯಾಗಿರುವ ಅಂತ ಅರ್ಥ. ಜೈವಂ ರೂಪಂ, ಜೀವನ ಒಂದು ರೂಪ ಏನಿದೆ, ಜೀವನ ಒಂದು ರೂಪ ಏನಿದೆ, ಇದನ್ನ ಶಾಸ್ತ್ರ ಕಲ್ಪಿಸಿಕೊಟ್ಟಿದೆ. ಪರಿಕಲ್ಪಿತಂ, ಏನಕ್ಕೋಸ್ಕರ ಕಲ್ಪಿಸಿಕೊಟ್ಟಿದೆ? ನಾವು ಹೇಗೆ? ವ್ಯೋಮ್ನೀವ ತಲಮಲಾದಿ. ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟರು. ಈಗ ನಾವು ಇಲ್ಲಿ ನಿಂತುಕೊಂಡು ಆಕಾಶವನ್ನು ನೋಡಿದ್ರೆ ಆಕಾಶ ಎಲ್ಲ ನೆಲಕ್ಕೆ ಮುಟ್ಟಿದೆ ಅಂತ ಅನಿಸುತ್ತೆ. ಆಕಾಶ ನೆಲಕ್ಕೆ ಮುಟ್ಟಿದೆ ಅಂತ ಅನಿಸುತ್ತೆ ತಾನೆ? ಆಕಾಶ ನೆಲಕ್ಕೆ ಮುಟ್ಟಿದೆ ಅಂತ ಅನಿಸುತ್ತೆ. ಹಾಗಾದ್ರೆ ಆಕಾಶ ನೆಲಕ್ಕೆ ಮುಟ್ಟಿದೀಯಾ? ನನ್ನ ಮಗಳಿಗೆ ಊಟ ಮಾಡಿಸಬೇಕಾದ್ರೆ ಅವಳನ್ನ ಎಲ್ಲ ಮಹಡಿ ಮೇಲೋ ಎಲ್ಲೋ ಕರ್ಕೊಂಡು ಹೋದಾಗ, ಅಪ್ಪ ನೋಡಪ್ಪ ಚಂದ್ರ ದೂರ ದೂರ ಹೋಗ್ತಾ ಇದ್ದಾನೆ, ದೂರ ದೂರ ಹೋಗ್ತಾ ಇದ್ದಾನೆ ನೋಡು ಅಂತ ಹೇಳಿದಾಗ ನಮ್ಮ ಅಂತಃಕರಣಕ್ಕೆ ಗೊತ್ತಿದೆ ಅಲ್ವಾ, ಚಂದ್ರನು ಹಾಗೆಯೇ ಇದ್ದಾನೆ, ಅದರ ಕೆಳಗಿರುವಂತಹ ಮೋಡಗಳು ಹೋಗ್ತಾ ಇದೆ. ಆದರೆ ಆ ಮಗುವಿಗೆ ನಾನು ಹೇಳಬೇಕಾದ್ರೆ, ನೋಡು ಅವನು ನಿನ್ನ ಹತ್ರವೇ ಬರ್ತಾ ಇದ್ದಾನೆ, ನೀನು ಬೇಗ ಊಟ ಮಾಡಿಲ್ಲ ಅಂದರೆ ಇದೆಲ್ಲವನ್ನು ತೆಗೆದುಕೊಂಡು ಹೋಗ್ಬಿಡ್ತಾನೆ. ಮಗುಗೆ ದಡ್ಡ ಚಂದ್ರ ಹೋಗಕ್ಕಾಗತ್ತಾ, ಅದ್ರ ಕೆಳಗೆ ಮೋಡ ಹೋಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಂತ ಗೊತ್ತಾಗತ್ತೆ. ಶಾಸ್ತ್ರ ಏನು ಮಾಡ್ತು ನಮಗೆ? ಭಗವಂತನು ಹೀಗೆ ಇರೋನು, ಭಗವತ್ ಸ್ವರೂಪ ಹಾಗೆ ಇರುವಂಥದ್ದು. ಆದರೆ ಆ ಭಗವತ್ ಸ್ವರೂಪವನ್ನ ಶಾಸ್ತ್ರ ಏನ್ ಮಾಡ್ತು? ನಮ್ಮಗಳಿಗೆ ನಾವುಗಳು ಯಾವ ರೀತಿಯಾಗಿ ಆ ಜೀವನನ್ನ ತಿಳಿದುಕೊಂಡಿದ್ದೇವೋ ಆ ವಿಚಾರವಾಗಿ ಏನು ಮಾಡ್ತು? ಒಂದು ಕಲ್ಪನೆಯನ್ನ ನಮಗೆ ಮಾಡಿಕೊಡ್ತು. ಹಾಗೆ ತತ್ ಆತ್ಮೈಕತ್ವ ಪ್ರತಿಪಾದನ ಪರೈಹಿ ವಾಕ್ಯೈಹಿ ನ್ಯಾಯೋಪೇತೈಹಿ ದ್ವೈತವಾದ ಪ್ರತಿಷೇಧೈಶ್ಚ ಅಪನೇಷ್ಯಾಮಿ ಇತಿ ಪರಮಾತ್ಮನಃ ಜೀವಾತ್ ಅನ್ಯತ್ವಂ ದೃಢಯತಿ. ಯಾವಾಗ ನಮಗೆ ಜೀವನು ಪರಮಾತ್ಮನೇ ಅಂತ ದೃಢತರವಾಗಿ ನಮಗೆ ಗೊತ್ತಾಗತ್ತೆ, ಶಾಸ್ತ್ರಗಳು ಆತ್ಮೈಕತ್ವ ಭಗವಂತನು ಮತ್ತು ಜೀವನು ಒಬ್ಬನೇ ಅಂತ ಹೇಳಿರುವ ಅನೇಕ ಶಾಸ್ತ್ರ ವಾಕ್ಯಗಳು ಇರುವಂಥದ್ದಾಗಿದೆ. ಮತ್ತು ನ್ಯಾಯೋಪೇತೈಹಿ, ಎಲ್ಲ ನ್ಯಾಯಗಳು ಕೂಡ ನ್ಯಾಯದ ಜೊತೆಗಿರುವಂತಹ ವಾಕ್ಯಗಳು ಏನಿದೆ,
ದ್ವೈತವಾದ ಪ್ರತಿಷೇಧೈಶ್ಚ. ದ್ವೈತ ಅನ್ನುವಂಥದ್ದನ್ನ ಅದು ತೆಗೆದು ಹಾಕುತ್ತಿದೆ. ಈಗ ನೋಡಿ, ಅದ್ವೈತ ಅಂದ್ರೆ ಏನು? ದ್ವೈತ ಅಲ್ಲದ್ದು ಅಂತ ಅಷ್ಟೇ ಅರ್ಥ. ಅದ್ವೈತ ಅನ್ನೋದೊಂದು ಇದೆ ಅಂತ ಅರ್ಥ ಅಲ್ಲ. ಎರಡಲ್ಲದ್ದು. ಭಗವಂತನನ್ನ ನಾವು ಏಕಸ್ಥನ ಒಬ್ಬನೇ ಇರುವಂಥವನು ಅಂತ ಹೇಳಿದ್ರೆ, ಒಬ್ಬನೇ ಇದ್ದಾನೆ ಅಂದ್ರೆ ತನಗೆರಡನೆಯದಿಲ್ಲದ ಒಂದು ಅಂತ ಅರ್ಥ. ಅವನು ಅದ್ವಿತೀಯನು ಅಂತ ಅರ್ಥ. ತನಗೆ ಎರಡನೆಯದಿಲ್ಲದ ಒಂದಾಗಿರುವವನು ಪರಮಾತ್ಮನು ಅಂತ ಅರ್ಥ. ಹೀಗಿರುವಾಗ ನಮಗೆ ಈ ದ್ವೈತವಾದವನ್ನ ಪ್ರತಿಷೇಧ ಮಾಡಿಕೊಳ್ಳುವುದಕ್ಕೋಸ್ಕರವೇ ಜೀವನು ಭಗವಂತನೇ ಅಂತ ತಿಳಿಸುವುದಕ್ಕೋಸ್ಕರವೇ ಸರ್ವೇ ವೇದಾಂತಾಹ ಆರಭ್ಯಂತೆ. ಎಲ್ಲ ಉಪನಿಷತ್ತುಗಳು ಏನಕ್ಕೋಸ್ಕರ ಶುರುವಾಗ್ತಿದೆ ಅಂದರೆ, ನಾವುಗಳು ತಿಳಿದುಕೊಂಡಿರುವಂತಹ ನಾನು ಮತ್ತು ನಾವುಗಳು ಅರೆಯಬೇಕಾಗಿರುವಂತಹ ನಾನು ಇಬ್ಬರು ಒಂದೇ ಅಂತ ಹೇಳೋದಿಕ್ಕೇನೆ ಸಮಸ್ತ ವೇದಾಂತಗಳು ಕೂಡ ಹೊರಟಂಥದ್ದಾಗಿದೆ. ಸಮಸ್ತ ವೇದಾಂತಗಳು ಹೊರಟಂಥದ್ದಾಗಿದೆ. ಆದ್ರಿಂದ ಏನು? ಜೀವಸ್ಯತು ನ ಪರಸ್ಮಾತ್ ಅನ್ಯತ್ವಂ ಪ್ರತಿಪಿಪಾದ ಇಷತಿ ಕಿಂತು ಅನುವದತ್ಯೇವ ಅವಿದ್ಯಾಕಲ್ಪಿತಂ ಲೋಕಪ್ರಸಿದ್ಧಂ ಜೀವಭೇದಂ. ನಮಗೆ ನಾವೇ ಕಲ್ಪನೆ ಮಾಡಿಕೊಂಡಿರುವಂಥದ್ದು, ನಮಗೆ ನಾವೇ ಹಾಕಿಕೊಂಡಿರುವಂಥದ್ದು, ಅವು ಅವಿದ್ಯಾಕಲ್ಪಿತವಾಗಿರುವಂಥದ್ದು, ನಿಜವಾಗಲೂ ಸತ್ಯವಾಗಲೂ ಇಲ್ಲದೇ ಇರುವಂಥದ್ದು. ಆದರೂ ನಾವು ಅದನ್ನ ಕಲ್ಪನೆಯನ್ನ ಬಿಟ್ಟುಬಿಟ್ರೆ ಈ ಕರ್ಮಕಾಂಡಕ್ಕೂ ಉಪಾಸನಾ ಕಾಂಡಕ್ಕೂ ಎಲ್ಲಕ್ಕೂ ಕೂಡ ಆಧಾರವೇ ಇಲ್ಲದ ಹಾಗಾಗತ್ತೆ. ಮತ್ತು ಈ ಒಂದು ಸೃಷ್ಟಿಯನ್ನ, ಪ್ರಪಂಚದ ಸೃಷ್ಟಿಯನ್ನ ನಾವುಗಳು ಏನು ನೋಡ್ತಾ ಇದ್ದೇವೆ, ಈ ಎಲ್ಲ ನೋಡುವಿಕೆಗೂ ಇದರೊಳಗೆ ಅನುಭವಿಸುತ್ತಿರೋದಿಕ್ಕಲ್ಲ ಆಧಾರ ಏನದು? ಅದೊಂದೇ ಕಲ್ಪನೆ, ಅದೊಂದೇ ಕಲ್ಪನೆ. ಇದು ಸೂತ್ರ ಭಾಷ್ಯದೊಳಗೆ ಬರುವಂತಹ ಭಾಷ್ಯಕಾರರು ಬರೆದಿರುವಂತಹ ವಾಕ್ಯ. ನಾವು ಈ ರೀತಿಯಾಗಿ ನೋಡಿಕೊಂಡಾಗ ನೋಡಿ, ಈಗ ನಾವು ಅಹಂ ಬ್ರಹ್ಮಾಸ್ಮಿಯ ವಿಚಾರವನ್ನು ಮಾಡಿದ್ವಿ. ಅದೇ ರೀತಿ ತತ್ವಮಸಿ ತಗೊಳ್ಳಿ. ತತ್ ತ್ವಂ ಅಸಿ, ಅದೇ ನೀನು ಆಗಿರುವೆ, ಅದೇ ನೀನು ಆಗಿರುವೆ. ಅದೇ ಅಂದ್ರೆ ಯಾವುದು? ಪರಮಾತ್ಮನು. ನೀನು ಅಂದ್ರೆ ನೀನು ಯಾವುದು ತಿಳಿದುಕೊಂಡಿದೆಯೋ, ದೇಹೇಂದ್ರಿಯ ಮನೋಬುದ್ಧಿ ಸಂಘಾತಗಳಿಂದ ಕೊಡಗೂಡಿರುವಂತಹ ಈ ನಾನು ಅನ್ನೋದಿದೆಯಲ್ಲ, ಅದೇ ಬ್ರಹ್ಮವೇ ನೀನಾಗಿದೆಯಪ್ಪ. ಬ್ರಹ್ಮವೇ ನೀನು ಆಗಿದೆಯಾ. ಏನು ಹೇಳಕ್ ಬಂತು ಶಾಸ್ತ್ರ? ಈ ಜೀವನು ಬ್ರಹ್ಮವೇ ಆಗಿದ್ದೇನೆ ಅನ್ನುವಂಥದ್ದನ್ನು ಹೇಳೋಕೆ ಬಂತು. ಜೀವಾತ್ಮನೋಹೋ ಅನನ್ಯತ್ವಂ ಅಭೇದೇನ ಪ್ರಶಸ್ಯತೆ ನಾನಾತ್ವಂ ನಿಂದ್ಯತೆ ಯಚ್ಚ ತದೇವಂ ಹಿ ಸಮಂಜಸಂ. ಮಾಂಡುಕ್ಯ ಕಾರಿಕೆಯೊಳಗೆ ಗೌಡಪಾದರು ಕೂಡ ಇದೇ ವಿಚಾರವನ್ನು ನಮಗೆ ತಿಳಿಸಿದಂಥದ್ದಾಯ್ತು, ತಿಳಿಸಿಕೊಟ್ರು. ಜೀವ ಮತ್ತು ಆತ್ಮನಿಗೆ ಅನನ್ಯತ್ವಂ, ಭೇದ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅನನ್ಯವಾಗಿರುವಂಥದ್ದು, ಅನನ್ಯತ್ವವಾಗಿರುವಂಥದ್ದು. ಅಭೇದವನ್ನೇ ಸಮಸ್ತ ವೇದಾಂತಗಳು ಕೂಡ ಹೇಳಿರುವಂಥದ್ದು ಆಗಿದೆ. ನಾನಾತ್ವಂ ನಿಂದ್ಯತೆ, ಯಾವ್ಯಾವುದು ಬೇರೆ ಬೇರೆ ಅಂತ ಹೇಳ್ತಾ ಇದೆಯೋ, ಇದು ಬೇರೆ, ಜೀವನು ಬೇರೆ, ಪರಮಾತ್ಮನು ಬೇರೆ ಅಂತ ಏನು ಹೇಳ್ತಾ ಇದೆಯೋ ಅವೆಲ್ಲವನ್ನೂ ಕೂಡ ನಿಂದ್ಯತೆ. ನಾವೇನು ಮಾಡಬೇಕು? ಪಕ್ಕದಲ್ಲಿ ಇಡಬೇಕು ಅವೆಲ್ಲವನ್ನು. ಯಾಕೆ? ನಾನು ಜೀವನು ಬ್ರಹ್ಮವೇ, ತದೇವ ಹಿ ಸಮಂಜಸಂ. ಸಮಂಜಸವಾಗಿರೋದು ಯಾವುದು? ಯುಕ್ತವಾಗಿರುವಂಥದ್ದು ಯಾವುದು? ನಮ್ಮ ಅನುಭವಕ್ಕೆ ಹೊಂದುವಂಥದ್ದು ಯಾವುದು? ನಮ್ಮ ಅನುಭವಕ್ಕೆ ಹೊಂದುವಂಥದ್ದು ಯಾವುದು ಅಂತ ನಾವು ಅಂದುಕೊಂಡ್ರೆ, ಜೀವನಿಗೂ ಮತ್ತು ಪರಮಾತ್ಮನಿಗೂ ಅನನ್ಯತ್ವವನ್ನು ಇಟ್ಟುಕೊಂಡಿರುವಂಥದ್ದೇ ನಮಗೆ ಹೊಂದುಗಡೆ ಆಗುವಂಥದ್ದು. ಆದ್ದರಿಂದ ಏನು ಮುಂದೆ ಹೇಳಬೇಕಾದ್ರೆ ನೋಡಿ, ಶ್ರುತಿ ವಾಕ್ಯಗಳನ್ನು ನಾವುಗಳು ನೋಡಿದಾಗ, ಈ ವಿಚಾರದಲ್ಲಿ ಅನೇಕ ಶ್ರುತಿ ವಾಕ್ಯಗಳಿರುವಂಥದ್ದು. ಶ್ರುತಿ ವಾಕ್ಯಗಳನ್ನು ನಾವುಗಳು ನೋಡಿದಾಗ, ನತು ದ್ವಿತೀಯಮಸ್ತಿ ದ್ವಿತೀಯಾದ್ವೈ ಭಯಂ ಭವತಿ ಉದರಮಂತರಂ ಕುರುತೆ ಅಥಥಸ್ಯ ಭಯಂ ಭವತಿ ಇದಂ ಸರ್ವಂ ಯದಯಮಾತ್ಮಾ ಮೃತ್ಯೋಸ್ಯ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಅನೇಕ ಶ್ರುತಿ ವಾಕ್ಯಗಳು,
ಅನೇಕ ಶ್ರುತಿ ವಾಕ್ಯಗಳನ್ನು ದ್ವಿತೀಯಾದ್ವೈ ಭಯಂ ಭವತಿ. ಈ ವಾಕ್ಯವನ್ನು ಹೇಳಿದಾಗೆಲ್ಲವೂ ಕೂಡ ತುಂಬ ನಗು ಬರುತ್ತೆ ನನಗೆ. ಸಂಸ್ಕೃತ ಸಾಹಿತ್ಯವೇ ಆ ತರಹ. ಅದರೊಳಗೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ಇರುವಂಥದ್ದು. ಒಬ್ಬರು ಉಪನ್ಯಾಸಕರು ಕಾರ್ಯಾಲಯಕ್ಕೆ ಉಪನ್ಯಾಸಕ್ಕೆ ಬರಬೇಕಿತ್ತು, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯಕ್ಕೆ. ಒಂದು 15 ನಿಮಿಷಗಳ ಕಾಲ ತಡ ಆಯಿತು. ನಾನು ಟೆಲಿಫೋನ್ ಮಾಡಿದೆ, ಬರ್ತಾ ಇದ್ದೇನೆ, ನಾನು 5 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿದ್ರು. ಬಂದರು. ಅಯ್ಯೋ, ಜನ ಎಲ್ಲ ಕಾಯ್ತಾ ಇದ್ದಾರಲ್ಲ, ಲೇಟ್ ಆಯ್ತಲ್ಲ. ಇಲ್ಲಪ್ಪ, ಮಗಳನ್ನು ಶಾಲೆಗೆ ಬಿಟ್ಟು ಬರಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ತಡ ಆಯಿತು. ನೀವು ಬಿಟ್ಟು ಬಂದ್ರಾ ಅಂದು. ಹೌದಪ್ಪ, ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳಿಬಿಟ್ರು. ಅರ್ಥವೇ ಆಗಲಿಲ್ಲ. ಏನು ಈ ಶಬ್ದವನ್ನು ಅವ್ರು ಹೇಳಿಬಿಟ್ರಲ್ಲ, ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳಿಬಿಟ್ರಲ್ಲ, ಏನಿದೆ. ಆಮೇಲೆ ನನಗೆ ಅನುಕೂಲ ಒಂದು ಅರ್ಥ ಗೊತ್ತಿದೆ. ಸಂಸ್ಕೃತದೊಳಗೆ ಹೆಂಡತಿ ಅನ್ನುವಂತಹ ಅರ್ಥಕ್ಕೆ ದ್ವಿತೀಯ ಅನ್ನುವಂತಹ ಒಂದು ಪರ್ಯಾಯ ಶಬ್ದ ಇದೆ. ಸಂಸ್ಕೃತದೊಳಗೆ ದ್ವಿತೀಯ ಅಂದರೆ ಹೆಂಡತಿ ಅಂತ ಅರ್ಥ. ಅವ್ರು ಹೇಳಿದ ವಾಕ್ಯ ಆ ಸಂದರ್ಭಕ್ಕೆ ನನಗೆ ಅರ್ಥ ಆಗಲಿಲ್ಲ. ಆ ನಂತರ ಅವಳು ಬಹಳ ಹೇಳಿಬಿಟ್ಲು, ರೇಗಾಡ್ಬಿಟ್ಲು, ಬಿಟ್ಟು ಹೋಗಲೇಬೇಕು ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ಅವಳ ಹೆದರಿಕೆಗೆ ಬಿಟ್ಟು ಬಂದೆ ಅಂತ ಅರ್ಥ. ಅವರು ವೇದಾಂತಿಗಳು ಹೇಳಿದಂತಹ ಮಾತಿದು. ಹಾಗೆ ಇಲ್ಲಿ ದ್ವಿತೀಯ ಅಂದರೆ ಏನರ್ಥ? ತನಗಿಂತ ಬೇರೆಯದಾದಂಥದ್ದು ಇನ್ನೊಂದು ಇದೆ ಅಂತ ತಿಳಿದುಕೊಂಡರೆ ಸಾಕು, ನನಗೆ ಭಯ ಅನ್ನುವಂಥದ್ದು ಹುಟ್ಟುಕೊಳ್ಳುತ್ತೆ. ಈಗ ನನಗೇನಕ್ಕೆ ಭಯ? ಏನೋ ನನಗಿಂತದ್ದು ಇನ್ನೊಂದಿದೆ, ಅದನ್ನು ಕಂಡ್ರೆ ನನಗೆ ಭಯ. ಇಲ್ಲಪ್ಪ, ಏಕಮೇವ ದ್ವಿತೀಯವಾಗಿರುವಂತಹ ಬ್ರಹ್ಮನು ನೀನು ಅಂತ ಶಾಸ್ತ್ರ ಹೇಳ್ತಾ ಇದ್ರೂ ಕೂಡ ನಮಗೆ ಆ ಏಕಮೇವ ಅದ್ವಿತೀಯವಾಗಿರುವಂತಹ ಆ ಪರಮಾತ್ಮನ ವಿಚಾರವು ನಮಗೆ ತಿಳಿದಿಲ್ಲವಾದ್ದರಿಂದ ನಮಗ ಭಯ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಆದ್ದರಿಂದ ಏನು ಆದ್ದರಿಂದ ನಮಗೆ ಭಯ ನಿವಾರಣೆಗೆ ಏನು ಮಾಡ್ಕೋಬೇಕು? ಯಾವಾಗ ನಾವು ಭಯವನ್ನು ಯಾವಾಗ ನಮಗೆ ಭಯ ತೆಗೆದು ಹೋಗುತ್ತೆ ಅಂದರೆ, ನಮಗೆ ಯಾವಾಗ ನಾನು ಆ ಪರಮಾತ್ಮನೇ ಆಗಿದ್ದೀನಿ ಅನ್ನುವಂತಹ ಒಂದು ಜ್ಞಾನವು ನಮಗೆ ಅನುಭವ ರೂಢವಾಗಿ ಗೊತ್ತಾದಾಗ, ನಮ್ಮ ಅನುಭವಾನುಸಾರಿಯಾಗಿ ತಿಳಿದಾಗ ನಮಗೆ ಆ ರೀತಿ ಆಗುತ್ತೆ. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಮೃತ್ಯುವಿನ ಮೇಲೆ ಅವನು ಮೃತ್ಯುವನ್ನು ಅನುಭವಿಸುತ್ತಾನೆ. ಯಾರು? ಈ ಜಗತ್ತೊಳಗೆ ನಾನು ಬೇರೆ, ಆ ಬ್ರಹ್ಮನು ಬೇರೆ, ಅಥವಾ ಬ್ರಹ್ಮನು ಬೇರೆ, ಜೀವನು ಬೇರೆ, ಎಲ್ಲವೂ ಬೇರೆ ಬೇರೆಯಾಗಿರುವಂಥದ್ದು ಅಂತ ಯಾರು ತಿಳಿದುಕೊಳ್ತಾರೋ ಅವನು ಮೃತ್ಯುವಿನ ಮೇಲೆ ಮೃತ್ಯುವನ್ನು ಅನುಭವಿಸುವವನು ಆಗುತ್ತಾನೆ. ಇದಕ್ಕೆ ನಾವು ವಾಮದೇವನ ಉದಾಹರಣೆಯನ್ನು ಕೊಡಬಹುದು. ಜೀವಬ್ರಹ್ಮರ ಒಂದು ಸ್ಥಿತಿಗೆ ತದ್ಧೈ ತತ್ ಪಶ್ಯನ್ ಋಷಿರ್ವಾಮದೇವ ಪ್ರತಿಪೇದೆ ಅಹಂ ಮನುರಭವಂ ಸೂರ್ಯಶ್ಚೇತಿ ತದಿದಮಪ್ಯೇತರ್ಹಿ ಯಯೇವಂ ವೇದ ಅಹಂ ಬ್ರಹ್ಮಾಸ್ಮೀತಿ ಯ ಇದಂ ಸರ್ವಂ ಭವತಿ. ಆ ವಾಮದೇವನು ಏನಂತ ತಿಳಿದುಕೊಂಡ? ಗರ್ಭಸ್ಥದಲ್ಲಿದ್ದಂತಹಾಗಲೇ ವಾಮದೇವನು ಏನು ಮಾಡ್ದ? ನಾನು ಮತ್ತು ಆ ಸೂರ್ಯನು ಎಲ್ಲರೂ ಕೂಡ ಒಂದೇ ಆಗಿರುವವನು ಅಂತ ತಿಳಿದುಕೊಂಡು ಬಿಟ್ಟ. ನಾನು ಮತ್ತು ಮನು, ಸೂರ್ಯರು ಎಲ್ಲರೂ ಕೂಡ ನಾನೇ ಆಗಿದ್ದೀನಿ ಅನ್ನುವಂತಹ ಅರಿವನ್ನು ಅವನು ಪಡೆದುಕೊಂಡಂಥವನಾದ. ಹೀಗೆ ಆದಂಥದ್ದಾಗಿರುವುದರಿಂದ ಋಷಿ ವಾಮದೇವ ಪ್ರತಿಪೇದೆ ಅಂದರೆ ಅರ್ಥ ಏನು? ನಮಗೆ ಈ ಸಂಸಾರದ ಈ ರೀತಿಯಾದಂತಹ ದುಃಖಕ್ಕೆ ಕಾರಣ ಏನಪ್ಪ ಅಂತ ನಾವುಗಳು ತಿಳಿದುಕೊಳ್ಳುವುದಾದರೆ, ನಮಗೆ ಆ ತತ್ವಜ್ಞಾನದ ವಿಚಾರವು ನಮ್ಮ ಅಂತಃಕರಣಕ್ಕೆ ಸರಿಯಾಗಿ ಇಳಿಯದೆ, ಯಾವಾಗ ನಾನು ಅಂತಹ ಸರ್ವಾತ್ಮನೂ ಸರ್ವಗತನೂ ಆಗಿರುವಂತಹ ನಿತ್ಯ ಶುದ್ಧನಾಗಿರುವಂತಹ ಪರಮಾತ್ಮನು ನಾನಾಗಿದ್ದರೂ ಆ ಉಪಾಧಿ ವಿಶೇಷಣಗಳಿಂದ ಕೂಡಿದಂತಹ ಜೀವನು ನಾನು ಅಂತ ಯಾವಾಗ ಅಂದುಕೊಂಡೋ ಆಗ ಅವನು ಸಂಪೂರ್ಣವಾಗಿ ಈ ಪಾಪ ಪುಣ್ಯಗಳೆಲ್ಲವನ್ನೂ ಕೂಡ ತನ್ನ ಮೇಲೆ ಆರೋಪಣೆಯನ್ನು ಮಾಡಿಕೊಂಡು, ಪಾಪ ಪುಣ್ಯಾದಿಗಳನ್ನೆಲ್ಲವನ್ನೂ ಕೂಡ ತನ್ನ ಮೇಲೆ ತಾನು ಆರೋಪಣೆಯನ್ನು ಮಾಡಿಕೊಂಡು ನಾನು ದುಃಖಿ ಅನ್ನುವ ಅನುಭವವನ್ನು ಪಡಿತಾ ಇದ್ದಾನೆ. ನಾನು ದುಃಖಿ, ನಾನು ಇಂಥವನು, ನಾನು ಅಂಥವನು ಅನ್ನುವಂಥ ದುಃಖದ ಸ್ಥಿತಿಯನ್ನು ಅವನು ಪಡೆಯುವವನು
ಆಗ್ತಾ ಇದ್ದಾನೆ. ಅದಕ್ಕೆ ಶಾಸ್ತ್ರ ಏನು ಹೇಳ್ತು? ಪರಸ್ಯ ಏಕದೇಶ ಅಗ್ನಿ ವಿಸ್ಫುಲಿಂಗವತ್ ಸ್ಫುಟಿತ ವಿಜ್ಞಾನಾತ್ಮ ಸಂಸರತಿ ಇತಿ ಚೇತ್. ಈಗ ಅಗ್ನಿಯಿಂದ ಒಂದು ಕಿಡಿ ಪಕ್ಕಕ್ಕೆ ಹಾರಿದರೆ ಆ ಕಿಡಿ ಅಗ್ನಿಗಿಂತ ಬೇರೆಯಾದಂಥದ್ದ? ಅದು ಅಗ್ನಿಯೇ ಆದಂಥದ್ದು, ಅದು ಅಗ್ನಿಯೇ ಆದಂಥದ್ದು. ಹಾಗೆ ಯಾವಾಗ ನಾನು ಅನ್ನುವಂತಹ ಆ ಚೈತನ್ಯನು, ಯಾವಾಗ ಆ ನಾನು ಅನ್ನುವಂತಹ ನಾನು ಎಂಬ ಶಬ್ದದಿಂದ ಕರೆಸಿಕೊಳ್ಳುತ್ತಿದ್ದಾನಲ್ಲ ಆ ಶುದ್ಧ ಚೈತನ್ಯ. ನಾವು ಮೊದಲಿಗೆ ನೋಡಿ 2 ನಾನುಗಳನ್ನು ನಾವುಗಳು ನೋಡ್ತಾ ಇದ್ದೇವೆ. ಮೊದಲನೆಯ ನಾನು ಜೀವನಾದರೆ ನಮ್ಮ ಹೊಳೆನರಸೀಪುರದ ಸ್ವಾಮಿಗಳು ತುಂಬ ಚೆನ್ನಾಗಿ ಈ ವಿಷಯವನ್ನು ಹೇಳಿದ್ದಾರೆ. ಅವರ ಇಂಗ್ಲಿಷ್ ಗ್ರಂಥಗಳನ್ನು ನಾವುಗಳು ಅವಲೋಕನೆಯನ್ನು ಮಾಡಿದಾಗ ಆ ಇಂಗ್ಲಿಷ್ ಗ್ರಂಥಗಳೊಳಗೆ ನಮಗೆ 2 ಐ ಸಿಗತ್ತೆ, ಒಂದು ಸ್ಮಾಲ್ ಲೆಟರ್, ಒಂದು ಬಿಗ್ ಲೆಟರ್. ಎಲ್ಲೆಲ್ಲಿ ನಮಗೆ ಆ ಬಿಗ್ ಲೆಟರ್ ಐ ಕಾಣಿಸುತ್ತೋ ಅಲ್ಲಿ ಪರಮಾತ್ಮ ಅಂತ, ಎಲ್ಲೆಲ್ಲಿ ನಮಗೆ ಸ್ಮಾಲ್ ಲೆಟರ್ ಐ ಕಾಣಿಸುತ್ತೋ ಅಲ್ಲಿ ಜೀವಾತ್ಮ ಅಂತ. ಕನ್ನಡದೊಳಗೆ ಅವ್ರು ಇನ್ನೂ ಚೆನ್ನಾಗಿ ವಿಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನು ತಾನು ಅಂತ, ನಾನು ಮತ್ತೆ ತಾನು ಅಂತ. ತಾನು ಅಂದರೆ ಪರಮಾತ್ಮ ಅಂತ, ನಾನು ಅಂದರೆ ಜೀವಾತ್ಮ ಅಂತ. ಯಾಕೆ ಈ ವಿಷಯವನ್ನ ತಿಳಿಸ್ತಾ ಇದ್ದೀನಿ ಅಂದರೆ, ಇದು ಒಂದು ದಿನದ ಶ್ರವಣದಿಂದ, ಒಂದು ದಿನದ ವಿಚಾರದಿಂದ ನಮಗೆ ಇದು ತಿಳಿಯುವಂಥದ್ದಲ್ಲ. ಆದರೆ ಎಲ್ಲ ಉಪನಿಷತ್ತುಗಳು ಇದಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಬ್ರಹ್ಮಸೂತ್ರದೊಳಗಿರುವಂತಹ 30-40% ಪ್ರತಿಶಃ ಭಾಗದ ಎಲ್ಲ ಸೂತ್ರಗಳು ಹೇಳಕ್ಕೆ ಬಂದಿರುವಂಥದ್ದು ವೇದಾಂತದೊಳಗಿರುವಂತಹ ಉಪದೇಶದೊಳಗಿರುವಂತಹ ಅರ್ಧಕ್ಕೂ ಹೆಚ್ಚು ಭಾಗ ಹೇಳಕ್ಕೆ ಬಂದಿರುವಂತಹ ವಿಷಯ ಏನಪ್ಪ ಅಂದರೆ ಈ ಜೀವನೇ ಬ್ರಹ್ಮ ಅಂತ ಹೇಳುವಂತಹ ವಿಷಯ. ಈ ಜೀವನೇ ಬ್ರಹ್ಮ ಅಂತ ಹೇಳುವಂತಹ ವಿಷಯ. ಮತ್ತು ಶಂಕರ ಭಗವತ್ಪಾದರು ಅವರ ಪ್ರಕರಣಾದಿ ಗ್ರಂಥಗಳಿಂದ ಹಿಡಿದು ಉಪದೇಶ ಸಹಸ್ರಿ ಪದ್ಯಭಾಗ ಇರಬಹುದು, ಗದ್ಯಭಾಗ ಇರಬಹುದು, ಅಪರೋಕ್ಷಾನುಭೂತಿ, ಅವರ ಎಲ್ಲ ಪ್ರಕರಣ ಗ್ರಂಥಗಳನ್ನು ಹಿಡಿದು ಮತ್ತು ಅವರ ಶಿಷ್ಯರಾಗಿರುವಂತಹ ಸುರೇಶ್ವರರು ಅವರ ಗ್ರಂಥಗಳು ಆಗಬಹುದು, ಅವೆಲ್ಲವನ್ನೂ ನಾವುಗಳು ಹಿಡಿದು ನೋಡಿದಾಗ ನಮಗೆ ತಿಳಿಯುವಂತಹ ವಿಷಯ ಏನು, ನಿರಂತರವಾದಂತಹ ಉಪದೇಶ ಮಾಡುತ್ತಿರುವಂತಹ ವಿಷಯ ಏನಪ್ಪ ಅಂದರೆ ಈ ಜೀವನು ಪರಮಾತ್ಮನೇ ಆಗಿರುವವನು ಅನ್ನುವಂತಹ ವಿಷಯ. ಅದಕ್ಕೆ ಜೀವೋ ಬ್ರಹ್ಮೈವ ನ ಅಪರಃ, ಜೀವನು ಬ್ರಹ್ಮವೇ ಆಗಿದ್ದಾನೆ, ಅವನು ಬೇರೆ ಇದು ಆಗಿಯೇ ಇಲ್ಲ. ಜೀವ ಈಶ್ವರಸ್ಯ ಅಂಶಃ ಭವಿತುಮರ್ಹತಿ ಯಥಾ ಅಗ್ನಿ ವಿಸ್ಫುಲಿಂಗ ಅಂಶಃ ಇವಾಂಶಃ ನಹಿ ನಿರವಯವಸ್ಯ ಮುಖ್ಯೋಂಶಃ ಸಂಭವತಿ. ನೋಡಿ, ಆ ಜೀವನು ಪರಮಾತ್ಮನೇ ಆಗಿರುವವನು ಆಗಿದ್ದಾನೆ, ಅವನಿಗಿಂತಲೂ ಬೇರೆಯಾಗಲು ಸಾಧ್ಯವಿದನ? ಖಂಡಿತ ಸಾಧ್ಯ ಇಲ್ಲ. ಈಗ ನಾವು ಮಹಾಕಾಶದೊಳಗೆ ಘಟಾಕಾಶವನ್ನು ಕಲ್ಪನೆ ಮಾಡಿಕೊಂಡ ಹಾಗಾಗತ್ತೆ. ಈಗ ನಾವು ಘಟದ ಉಪಾಧಿಯಿಂದ ತೆಗೆದುಕೊಂಡಾಗ ಒಂದು ಮಡಿಕೆ ಇದೆ, ಅದರ ಒಳಗೆ ಖಾಲಿ ಜಾಗ ಇದೆ. ಆ ಮಡಿಕೆಯೊಳಗಿರುವಂತಹ ಆ ಒಂದು ಖಾಲಿ ಜಾಗ ಏನಂತ ಹೇಳ್ತೇವೆ ನಾವು? ಅದನ್ನು ನಾವು ಘಟಾಕಾಶ ಅಂತ ಹೇಳ್ತೇವೆ, ಒಂದು ಘಟಾಕಾಶ ಅಂತ ಹೇಳ್ತೇವೆ. ಆ ಗಡಿಗೆಯ ಉಪಾಧಿ ಮುರಿದು ಹೋದಾಗ, ಒಡೆದು ಹೋದಾಗ ಆ ಒಳಗಿರುವ ಆಕಾಶ ಎಲ್ಲಿಗೆ ಸೇರ್ತು? ಮಹಾಕಾಶಕ್ಕೆ ಸೇರಿತು. ಒಳಗಿರುವಂತಹ ಆಕಾಶ ಎಲ್ಲಿಗೆ ಸೇರ್ತದು? ಮಹಾಕಾಶಕ್ಕೆ ಸೇರ್ತು. ಹಾಗಾದ್ರೆ ಗಡಿಗೆಯ ಆಕಾಶ ಏನಾಯ್ತು? ಅದು ಆ ಗಡಿಗೆಯ ಆಕಾಶ ಅನ್ನುವಂಥದ್ದು ಆ ಘಟದ ಉಪಾಧಿಯಿಂದ ಬಂದಂಥದ್ದು, ಆ ಮಣ್ಣಿನ ಒಂದು ಆಕಾರ ಇದೆಯಲ್ಲ ಅದರಿಂದ ಬಂದಂಥದ್ದು. ಹಾಗೆಯೇ ನಮಗೆ ನಾವು ಪರಮಾತ್ಮನೇ ಆದಂಥವರಾದರೂ ಕೂಡ ಈ ಕರ್ತೃತ್ವ ಬುದ್ಧಿಯಿಂದ ನಾವುಗಳು ಜೀವ ಅಂತ ಆಗಿರುವಂಥವನಾಗಿದ್ದಾನೆ. ಯಾವಾಗ ನಾನು ಆ ಕರ್ತೃತ್ವ ಬುದ್ಧಿಯನ್ನ ಬಿಡುವವನಾಗುತ್ತೇನೋ, ಆ ಉಪಾಧಿಯನ್ನ ಬಿಡುವವನಾಗುತ್ತೇನೋ, ಆ ಬಿಟ್ಟ ಕೂಡಲೇ ಆ ಕ್ಷಣವೇ ನಾನೇನಾಗ್ತೀನಿ? ಹೆಂಗೆ ಆ ಘಟಾಕಾಶ ಮಹಾಕಾಶಕ್ಕೆ ಸೇರ್ತೋ ಈ ಜೀವನು ಪರಮಾತ್ಮನೇ ಆಗಿ ಹೋಗ್ತಾನೆ. ಈ ಜೀವನು ಏನಾಗ್ತಾನೆ? ಪರಮಾತ್ಮನೇ ಆಗಿ ಹೋಗ್ತಾನೆ. ಇದಕ್ಕೊಂದು ಪರಿಚ್ಛೇದ ಇದೆ. ದೇಹೇಂದ್ರಿಯ ಮನೋಬುದ್ಧಿ ಉಪಾದಿಭಿ ಅಪರಿಚ್ಛಿದ್ಯಮಾನಃ ಬಾಲೈಹಿ ಶಾರೀರ ಇತಿ ಉಪಚರ್ಯತೆ. ಭಾಷ್ಯಕಾರರು
ಬಾಲೈಹಿ ಅಂತ ಒಂದು ಶಬ್ದವನ್ನು ಉಪಯೋಗಿಸಿದ್ದಾರೆ. ಬಾಲೈಹಿ ಅಂದರೆ ಭಾಷ್ಯಕಾರರು ಹೇಳ್ದಂಗೆ ಬಾಲಾಹ ನತು ಸ್ತನಂಧಯಾಹ. ಬಾಲಕರು ಅಂದರೆ ಇನ್ನು ಹಾಲು ಕುಡಿತಿರುವಂತಹ ಮಕ್ಕಳು ಅಲ್ಲ, ಯಾರು ಕೃತ ಪರಿಶ್ರಮರಲ್ಲರೋ ಆತ್ಮಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಅವರೆಲ್ಲರೂ ಬಾಲರು ಅಂತ ಅರ್ಥ. ಯಾರು ಇವನನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಯಾರು ಮಾಡ್ತಾನೇ ಇಲ್ವೋ, ಯಾರ್ಯಾರಿಗೆ ಜ್ಞಾನ ಆಗಿಲ್ಲವೋ ಅವರೆಲ್ಲರೂ ಬಾಲರು ಅಂತಲೇ ಅರ್ಥ. ಈ ಒಂದು ಇದನ್ನು ಹೇಳಿದಾಗ ನಮಗೆ ಏನಾಗುತ್ತೆ, ಅಪರಿಚ್ಛಿದ್ಯಮಾನಃ ಬಾಲೈಹಿ. ನಮ್ಮಂತಹ ಬುದ್ಧಿ ಇರುವಂಥವರು, ಜ್ಞಾನದ ಬುದ್ಧಿ ಇಲ್ಲದವರು ಏನು ಹೇಳ್ತಿದ್ದೇವೆ, ನಾವುಗಳು ಇದನ್ನು ಶರೀರವನ್ನು ಇಟ್ಟುಕೊಂಡಿದ್ದಾನೆ ಜೀವ, ಶರೀರನು ಅಂತ ಹೇಳ್ತಿದ್ದಾರೆ. ಆದರೆ ಯಥಾ ಘಟ ಕರಕಾದಿ ಉಪಾಧಿವಶಾತ್ ಅಪರಿಚ್ಛಿನ್ನಮಪಿ ನಭಃ ಪರಿಚ್ಛಿನ್ನವತು ಅವಭಾಸತೆ ತದ್ವತ್. ನಾನು ಏನು ಹೇಳಿದೆ ಅದೇ ವಾಕ್ಯ ನೋಡಿ. ಹೇಗೆ ಒಂದು ಶರಾವೆ, ಘಟ ಮುಂತಾದವುಗಳಿಂದ ಅದರೊಳಗಿರ ಆಕಾಶ ಪರಿಚ್ಛಿನ್ನವಾದ ಹಾಗೆ, ಅಪರಿಚ್ಛಿನ್ನವಾದಂತಹ ಆಕಾಶವು ಪರಿಚ್ಛಿನ್ನವಾದಂತೆ ಅದೇ ರೀತಿಯಾಗಿಯೇ ಈ ವ್ಯವಹಾರ ಏನಿದೆ, ನಾವು ಮಹಾಕಾಶವನ್ನೇ, ಆ ಪರಮಾತ್ಮನನ್ನೇ ದೇಹೇಂದ್ರಿಯ ಮನೋಬುದ್ಧಿ ಸಂಘಾತದಿಂದ ಜೀವನು ಅನ್ನುವಂತಹ ವಿಷಯವನ್ನು ನಾವುಗಳೆಲ್ಲರೂ ಕೂಡ ತಿಳಿದುಕೊಳ್ತಾ ಇದ್ದೇವೆ. ಆದ್ದರಿಂದ ಏನು, ನಾವುಗಳು ಪ್ರತಿ ಸಲಿಯೂ ಕೂಡ ಈ ವೇದಾಂತ ವಿಚಾರಕ್ಕೆ ಕುಳಿತಾಗ ಮೊಟ್ಟ ಮೊದಲಿಗೆ ನಮಗೆ ಬರಬೇಕಾದಂತಹ ವಿಚಾರ ಏನು ಅಂದರೆ, ನಾನು ಪರಮಾತ್ಮನೇ ಅನ್ನುವ ವಿಚಾರ. ಅದರ ಒಂದು ಆಧಾರದ ಮೇಲೆಯೇ ಎಲ್ಲ ವೇದಾಂತ ವಿಚಾರವನ್ನೂ ಕೂಡ ನಾವುಗಳು ಹೆಣಿತಾ ಹೋಗಬೇಕು. ನಮ್ಮ ಅನುಭವವನ್ನು ನೋಡಿಕೊಳ್ಬೇಕು. ಮಾಂಡುಕ್ಯ ಕಾರಿಕೆಯಲ್ಲಿ ಹೇಳಬೇಕಾದ್ರೆ, ಯಥೈಕಸ್ಮಿನ್ ಘಟಾಕಾಶೆ ರಜೋ ಧೂಮಾದಿಭಿರ್ಯುತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವಾಹ ಸುಖಾದಿಭಿಃ. ಗೌಡಪಾದರು ನಿಜವಾಗಲೂ ಅವರ ಉಪದೇಶ ಏನಿದೆ, ಗೌಡಪಾದರ ಉಪದೇಶ, ಅದು ನೇರವಾಗಿ ನಮ್ಮ ಹೃದಯಕ್ಕೇ ಮುಟ್ಟುವಂತಹ ಉಪದೇಶ. ಅದು ಸ್ವಲ್ಪವೂ ಕೂಡ ಬೇರೆ ರೀತಿಯಿಂದ ಅನ್ಯ ಮಾರ್ಗದಿಂದ ಸುತ್ತು ಬಳಸಿ ಹೇಳ್ತೇನೆ ಅಂತ ಇಲ್ಲೇ ಇಲ್ಲ. ಶಂಕರ ಭಗವತ್ಪಾದರಾದರೂ ಸ್ವಲ್ಪ ಸಹೃದಯಿಗಳು, ಸ್ವಲ್ಪ ಸಾಫ್ಟ್ ಅಂತ ಹೇಳ್ತೀವಲ್ಲ ಆ ಥರ ಹೇಳಬೇಕಾದ್ರೆ ನಿಧಾನವಾಗಿ ಉಪದೇಶವನ್ನು ಮಾಡ್ತಾರೆ. ಅವರಿಗಿಂತಲೂ ಸ್ವಲ್ಪ ಗಟ್ಟಿ ಗೌಡಪಾದರು, ಇವರಿಬ್ಬರಿಗಿಂತಲೂ ಗಟ್ಟಿ ಇವರ ಶಿಷ್ಯರಾದಂತಹ ಸುರೇಶ್ವರರು. ಅವರು ಒಂದೇ ಒಂದು ವಾಕ್ಯ ಹೇಳಬೇಕಂದ್ರೆ, ಇಷ್ಟೆಲ್ಲ ಶಾಸ್ತ್ರವು ಹೇಳಬೇಕಾದ್ರೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಬುದ್ಧಿಯೊಳಗೆ 2 ಅಕ್ಷರ ಇಲ್ವಾ, ನಿನ್ನ ತಲೆಯಲ್ಲಿ 2 ಅಕ್ಷರ ಇಲ್ವಾ, ಯಾವುದದು ಬುದ್ಧಿ ಅಂತ. ಏನಿದೆ, ಮಣ್ಣು ಹೆಂಟೆ ಇದೆಯಾ ಅಂತ ನೇರವಾಗಿ ಕೇಳಿಬಿಟ್ಟಿದ್ದಾರೆ. ಮಣ್ಣಿನ ಮುದ್ದೆ ಏನಾದರೂ ಇಟ್ಟುಕೊಂಡಿದೆಯೇನಪ್ಪ ಅಂತ. ಏನಕ್ಕೆ ಹೇಳ್ತಾ ಇದೆ ಅಷ್ಟು ಒಂದು ಉಪದೇಶದ ಒಂದು ತೀಕ್ಷ್ಣ ಯಾಕಪ್ಪ ಅಂದರೆ, ಇದನ್ನು ನಾವುಗಳು ತಿಳಿದುಕೊಳ್ಳದೇ ಹೋದಂಥದ್ದಾದರೆ ಈ ಮನುಷ್ಯ ಜನ್ಮ ಬಂದಂಥದ್ದೇ ವ್ಯರ್ಥ ಅಂತ. ಮನುಷ್ಯ ಜನ್ಮ ಏನು ಬಂದಿದೆ ಇದು ವ್ಯರ್ಥವಾಗಿ ಹೋಗುವಂಥದ್ದಾಗತ್ತೆ. ಆದ್ರಿಂದೇನು, ಮರಣೇ ಸಂಭವೇ ಚೈವ ಗತ್ಯಾಗಮನಯೋರಪಿ ಸ್ಥಿತೌ ಸರ್ವಶರೀರೇಷು ಆಕಾಶೇನ ವಿಲಕ್ಷಣಃ. ಏನೇ ಆದಂಥದ್ದಾದರೂ, ಯಾವುದೇ ಒಂದು ಸಂದರ್ಭಾದಿಗಳು ನಮಗೂ ಬಂದರೂ ಕೂಡ ಈ ಜೀವನು ಎಲ್ಲವನ್ನೂ ಅನುಭವಿಸುವವನಾಗುತ್ತಾನೆಯೇ ಹೊರತು ಪರಮಾತ್ಮನು ಸಾಕ್ಷಿ ರೂಪದಿಂದ, ಅವನು ಚೈತನ್ಯ ರೂಪದಿಂದಲೇ ಇದ್ದವನಾಗುತ್ತಾನೆ. ತಯೋಹೋ ಅನ್ಯಂ ಪಿಪ್ಪಲಂ ಸ್ವಾದ್ವತ್ತಿ. ಒಬ್ಬ ಮಾತ್ರ ದ್ವಾಸುಪರ್ಣ ಸಯುಜಾ ಸಖ. ಅಲ್ಲಿ ಹೇಳಬೇಕಾದ್ರೆ ಮುಂಡಕದಲ್ಲೂ ಇದೆ, ಕಠದಲ್ಲೂ ಇದೆ ಆ ಒಂದು ಮಂತ್ರ. 2 ಹಕ್ಕಿಗಳಲ್ಲಿ ಒಂದು ಹಕ್ಕಿ ಎಲ್ಲ ಒಂದು ಈ ಜೀವನು ಎಲ್ಲ ಕಷ್ಟ ಸುಖಗಳನ್ನು ಕರ್ಮಫಲಗಳನ್ನು ಅನುಭವಿಸುವವನಾದಂಥವನಾದರೆ, ಒಬ್ಬನು ಮಾತ್ರ ಅದಕ್ಕೆ ಸಂಬಂಧವೇ ಪಡದಂತೆ ಅವನು ಆನಂದನಾಗಿ ಉಳಿಯುವವನಾಗಿದ್ದಾನೆ. ನೋಡಿ, ಜೀವೋ ಹಿ ನಾಮ ದೇವತಾಯಾಹ ಆಭಾಸ ಮಾತ್ರಂ ಬುದ್ಧ್ಯಾದಿಭೂತ ಮಾತ್ರ ಸಂಸರ್ಗಜನಿತಃ ಆದರ್ಶೇ ಇವ ಪ್ರವಿಷ್ಟಃ ಪುರುಷ ಪ್ರತಿಬಿಂಬ ಜಲಾದಿಶ್ವಿವ ಚ ಚಂದ್ರಸೂರ್ಯಾದೀನಾಂ. ಹೇಳಬೇಕಾದ್ರೆ ಛಾಂದೋಗ್ಯ ಭಾಷ್ಯದಲ್ಲಿ ಜೀವೋಹಿ ನಾಮ, ಆ ಜೀವ ಅಂದರೆ ಯಾರಪ್ಪ ಅಂದರೆ ಆ ಭಗವಂತನ ಒಂದು ಪ್ರತಿರೂಪ ಅಷ್ಟೇ.
ಅದಕ್ಕೆ ಉದಾಹರಣೆ ನೋಡಿ, ಆದರ್ಶೇ ಇವ ಪ್ರವಿಷ್ಟ. ನಾವು ಕನ್ನಡಿ ಮುಂದೆ ನಿಂತಾಗ ನಾವು ಕನ್ನಡಿಯೊಳಗೆ ಪ್ರವೇಶ ಮಾಡ್ತೇವೆ. ನಾವು ಕನ್ನಡಿಯೊಳಗೆ ಪ್ರವೇಶ ಮಾಡಿದ ಮಾತ್ರದಿಂದ ಕನ್ನಡಿಯೊಳಗೊಬ್ಬ ಇದ್ದಾನೆ ಅಂತ ಅರ್ಥನಾ? ಬುದ್ಧ್ಯಾದಿ ಭೂತ ಮಾತ್ರ ಸಂಸರ್ಗಜನಿತ. ಅವನೆಲ್ಲೆಲ್ಲ ಪ್ರವೇಶ ಮಾಡಿದಾನೆ? ಬುದ್ಧಿಯೊಳಗೆ ಇತ್ಯಾದಿಗಳೊಳಗೆ ಪ್ರವೇಶ ಮಾಡಿದಾನೆಯೇ ಹೊರತು ಅವನು ನಿಜವಾಗಲೂ ಪ್ರವೇಶ ಮಾಡಿದಂತೆ ತೋರ್ತಾ ಇದ್ದಾನೆ. ಕನ್ನಡಿಯೊಳಗೆ ನಾವುಗಳು ತೋರ್ತೇವೆ, ಕನ್ನಡಿಯೊಳಗೆ ನಾವುಗಳು ನಿಜವಾಗಲೂ ಇಲ್ಲ, ಅದು ತೋರುವಿಕೆ. ಅದು ಹಾಗೆ ಭಗವಂತನು ಜೀವನಾದಾಗ, ಭಗವಂತನು ಜೀವತ್ವವನ್ನು ಪಡೆದಾಗ, ಜೀವತ್ವ ಅಂತ ನಾನು ಜೀವ, ನಾನು ಇಂಥವನು, ನಾನು ಅಹಂಕಾರತ್ವವನ್ನು ಪಡೆದಾಗ ಅವನು ಪಡೆದಂತೆ ಆಗ್ತಾನೆ ಹೊರತು ನಿಜವಾಗಲೂ ಪಡೆದಿಲ್ಲ, ನಿಜವಾಗಲೂ ಪಡೆದವನಲ್ಲ. ಆದ್ದರಿಂದ ಸಮಸ್ತ ಉಪದೇಶಗಳು, ವೇದಾಂತದ ಉಪದೇಶಗಳನ್ನು ನಾವುಗಳು ನೋಡಿದಾಗ ಅವೆಲ್ಲವೂ ಕೂಡ ಜೀವನು ಬ್ರಹ್ಮವೇ ಅಂತ ಹೇಳುವುದಕ್ಕೆ ಹೊರಟಂಥದ್ದಾಗಿದೆ. ಯಾವದ್ಹಿ ಅವಿದ್ಯಾ ನ ನಿವರ್ತತೆ ತಾವತ್ ಧರ್ಮಾದಿ ಗೋಚರತ್ವಂ ಜೀವಸ್ಯ ಜೀವತ್ವಂಚ ನ ನಿವರ್ತತೆ. ಇದು ಕೊನೆಯ ವಾಕ್ಯ. ಸೂತ್ರ ಭಾಷ್ಯದೊಳಗೆ ಹೇಳಬೇಕಾದ್ರೆ, ಈ ಜೀವ ಬ್ರಹ್ಮರ ಐಕ್ಯವನ್ನು ಹೇಳಬೇಕಾದ್ರೆ ಈ ವಾಕ್ಯ ನೋಡಿ, ಎಲ್ಲಿಯವರೆಗೆ ನಮ್ಮೊಳಗಿರುವಂತಹ ಅಜ್ಞಾನವು ನಿವೃತ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಜೀವನ ಜೀವತ್ವವು ನಿವೃತ್ತಿಯಾಗುವುದಿಲ್ಲ. ಎಲ್ಲಿಯವರೆಗೆ ಈ ಒಂದು ನಮ್ಮ ಶರೀರದೊಳಗಿರುವಂತಹ ಈ ಅಜ್ಞಾನ ಅನ್ನುವಂಥದ್ದು ನಿವೃತ್ತಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಈ ಜೀವನ ಜೀವತ್ವವು ನಿವೃತ್ತಿ ಅನ್ನುವಂಥದ್ದು ಆಗುವುದಿಲ್ಲ. ಹೀಗೆ ಇರುವುದರಿಂದ ಏನು ಹೇಳೋದಕ್ಕೆ ಶಾಸ್ತ್ರ ಹೊರಟಿದೆಯಪ್ಪ ಅಂತ ನೋಡಿಕೊಂಡಾಗ, ಇಡೀ ಸಮಸ್ತ ಶಾಸ್ತ್ರಗಳೂ ಕೂಡ ಭಗವಂತನ ವಿಚಾರವನ್ನೇ, ಆ ಜೀವನು ಪರಮಾತ್ಮನೇ ಅಂತ ಹೇಳೋಕ್ಕೆ ಹೊರಟರೂ ಕೂಡ ನಮಗೆ ಯಾಕೆ ತಿಳಿತಾ ಇಲ್ಲ? ಇಷ್ಟೆಲ್ಲ ಮಹತಾ ಪರಿಕರ ಬಂಧೇನ ಅಲ್ಲಿ ಹೇಳಬೇಕಾದ್ರೆ ಭಾಷ್ಯಕಾರರು ಉದ್ಘೋಷಪೂರ್ವಕವಾಗಿ ಹೇಳ್ತಾ ಇದೆ. ಇಷ್ಟೆಲ್ಲ ಹೇಳಿದರೂ ಕೂಡ ನಮಗೆ ಯಾಕೆ ತಿಳಿತಿಲ್ಲ ಅಂದರೆ, ನಮ್ಮ ಅಂತಃಕರಣ ಇನ್ನೂ ಇಂತಹ ಸೂಕ್ಷ್ಮ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಪಡೆದಿಲ್ಲ ಅಂತ ಅರ್ಥ. ನಮ್ಮ ಅಂತಃಕರಣ ಇಂತಹ ವಿಚಾರವನ್ನು ಪಡೆದುಕೊಳ್ಳೋಕ್ಕೆ ಸಿದ್ಧತೆಯನ್ನು ಪಡೆದಿಲ್ಲ ಅಂತ ಅರ್ಥ. ನೋಡಿ, ಭಾಷ್ಯಕಾರರು ನಾವುಗಳು ನೋಡಿಕೊಂಡಾಗ, ಭಾಷ್ಯಕಾರರ ವಿಚಾರವನ್ನು ನಾವುಗಳು ಕೇಳಿದಾಗ ಶಾಸ್ತ್ರ ಹೇಳುತ್ತೆ ಮತ್ತು ಭಾಷ್ಯಕಾರರು ಹೇಳ್ತಾರೆ, ಎಲ್ಲಿಯವರೆಗೆ ನನ್ನ ಅಂತಃಕರಣದೊಳಗಿರುವಂತಹ ರಜಾದಿಗಳು ದೋಷಾದಿಗಳು ನಿವೃತ್ತಿ ಆಗುವುದಿಲ್ಲವೋ, ಆ ಬೇಕು ಇತ್ಯಾದಿ ಭಾವನೆಗಳು ಪರಿಪೂರ್ಣವಾಗಿ ಹೋಗುವುದಿಲ್ಲವೋ, ಅಲ್ಲಿಯವರೆಗೂ ಕೂಡ ಪರಮಾತ್ಮನ ಜ್ಞಾನವು ನಮಗೆ ದೂರವಾಗಿಯೇ ಇರುವಂಥದ್ದಾಗುತ್ತದೆ. ಶ್ರೋತವ್ಯ ಪೂರ್ವಮಾಚಾರ್ಯತಃ ಆಗಮತಶ್ಚ. ಆ ಭಗವಂತನನ್ನ ಪಡೆಯೋದಿಕ್ಕೆ ಅನೇಕ ಸಾಧನೆಗಳು ಇರುವಂಥದ್ದು. ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ಮವನ್ನು ಪರಂಪರಾಗತ ಸಾಧನ ಅಂತ ಹೇಳ್ತೇವೆ. ಕರ್ಮವನ್ನು ಪರಂಪರಾಗತ ಸಾಧನ ಅಂತ ಹೇಳ್ತೇವೆ. ಯಾವ ರೀತಿಯಾಗಿ ಪರಂಪರಾಗತ ಸಾಧನ? ಕರ್ಮವನ್ನು ಮಾಡಿದಾಗ ಅದರಿಂದುಂಟಾಗುವಂತಹ ಕರ್ಮವನ್ನು ಕರ್ಮಯೋಗ ಬುದ್ಧಿಯಿಂದ ಮಾಡಿದಾಗ, ಕರ್ಮದೊಳಗು ಮಾಡಿದ ಮೇಲೂ ಫಲ ಬೇಕು ಅಂತ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಕರ್ಮವನ್ನು ನೀನು ಕರ್ಮಯೋಗ ಬುದ್ಧಿಯಿಂದ ಮಾಡಿದಾಗ ಆ ಯೋಗ ಬುದ್ಧಿಯಿಂದ ಚಿತ್ತಶುದ್ಧಿಯಾಗಿ ಆ ಚಿತ್ತಶುದ್ಧಿಯಾದಂತಹ ಅಂತಃಕರಣದೊಳಗೆ ಪರಮಾತ್ಮನ ವಿಚಾರವನ್ನು ಮಾಡಬೇಕು ಎಂಬ ಉತ್ಕಟವಾದ ಇಚ್ಛೆ ಉಂಟಾಗುತ್ತದೆ. ಇದು ಪರಂಪರಾಗತ ಸಾಧನವಾದರೆ, ಇನ್ನೊಂದು ಅಂತರಂಗ ಸಾಧನ, ಶಮದಮಾದಿಗಳ ವಿಚಾರವನ್ನು ಶಾಸ್ತ್ರ ತುಂಬ ಚೆನ್ನಾಗಿ ಇಂದ್ರಿಯ ನಿಗ್ರಹ ಮನೋನಿಗ್ರಹಾದಿಗಳನ್ನು ಹೇಳಿರುವಂಥದ್ದು. ಆದರೆ ಇನ್ನೊಂದಿದೆ, ಅದನ್ನು ಸಾಕ್ಷಾತ್ ಸಾಧನ ಅಂತ ಹೇಳ್ತೇವೆ. ವೇದಾಂತ ಹೇಳುವಂತಹ ವಿಚಾರ ಸಾಕ್ಷಾತ್ ಸಾಧನವೇ ಆಗಿರುವಂಥದ್ದು. ಎಲ್ಲವೂ ಕೂಡ ಅದು ಹೇಳಿದ ಕೂಡಲೇ ನನಗೆ ಗೊತ್ತಾಯಿತು ಅಂತ ಆಗಿಬಿಡಬೇಕು. ಆ ಗೊತ್ತಾಯಿತು ಅನ್ನುವ ಅನುಭವ ಏನಿದೆ ಅದು ನಮ್ಮ ಒಂದು ಅಂತಃಕರಣದ ಪೂರ್ವ ಸಿದ್ಧತೆಯನ್ನು ನೋಡಿಕೊಂಡೇ ಬರುವಂಥದ್ದು.
ನಮ್ಮ ಒಂದು ಅಂತಃಕರಣ ಎಷ್ಟು ಯೋಗ್ಯತೆಯನ್ನು ಪಡೆದಿದೆ, ಅದರಿಂದಲೇ ನಮಗ ಅನುಭವ ಅನ್ನುವಂಥದ್ದು ಆಗುವಂಥದ್ದು. ನೋಡಿ, ಯಾವ ರೀತಿಯಾಗಿ ನಾವು ಶ್ರವಣ ಮಾಡಬೇಕು ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ಬಿಡ್ತು, ಶ್ರೋತವ್ಯೋ ಮಂತವ್ಯೋ ನಿಜಿಧ್ಯಾಸಿತವ್ಯ ಅಂತ. ಆದರೆ ಭಾಷ್ಯಕಾರರು ಅದಕ್ಕೆ ಬರೆದಿರೋ ಭಾಷ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಶ್ರೋತವ್ಯ ಪೂರ್ವಮಾಚಾರ್ಯತಃ ಆಗಮತಶ್ಚ. ನಾವು ಶ್ರವಣ ಮಾಡಬೇಕು ವೇದಾಂತ ವಿಷಯವನ್ನ. ಏನು? ಶಾಸ್ತ್ರವು ಯಾವ ವಿಷಯವನ್ನ ನಮಗೆ ತಿಳಿಸಿದೆಯೋ ಆ ವಿಷಯವನ್ನ, ಮತ್ತು ನಮ್ಮ ಸಂಪ್ರದಾಯ ಹೇಗಿದೆಯೋ. ಆಗಮ ಅಂದರೆ ಸಂಪ್ರದಾಯ ಅಂತ ಅರ್ಥ. ಆಗಮ ಅಂದ್ರೇನು? ಸಂಪ್ರದಾಯ ಅಂತ ಅರ್ಥ. ಹೊಳೆನರಸೀಪುರದ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಅವರ ಕಾಲದೊಳಗೆ ಒಂದು ವಿಚಾರವನ್ನ ವೇದಾಂತದ ಪಂಡಿತರು ಒಂದು ಮಾತನ್ನು ಹೇಳ್ತಾ ಇದ್ರು. ನೀವು ಸಂಪ್ರದಾಯವಾದಿಗಳಲ್ಲ ಅಂತ. ನೀವು ಸಂಪ್ರದಾಯವಾದಿಗಳಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಸ್ವಾಮಿಗಳು ಅದನ್ನು ಯಾವಾಗಲೂ ಕೂಡ ಮನನ ಮಾಡ್ತಿದ್ರು. ಸಂಪ್ರದಾಯ ಅಂದ್ರೆ ಏನು? ಈಗ ನಾವು ಹೇಳ್ತೇವೆ, ಈಗ ಏನಾದ್ರು ಒಂದು ಮದುವೆಯೋ ಉಪನಯನವೋ ಮಾಡಬೇಕಾದ್ರೆ ನಮ್ಮನೆ ಸಂಪ್ರದಾಯ ಇದು ಅಂತ ಹೇಳಿಬಿಡ್ತೇವೆ. ಅದು ಶಾಸ್ತ್ರ ವಿರುದ್ಧವಿದ್ರೂ ಕೂಡ ನಮ್ಮನೆ ಸಂಪ್ರದಾಯ ಅಂದ್ರೆ ನಾವು ಸುಮ್ಮನಿರಬೇಕು. ಹೌದಮ್ಮ, ನೀವು ಮಾಡ್ಕೊಳ್ಳಿ, ಪರವಾಗಿಲ್ಲ, ಆಯ್ತಮ್ಮ ಮಾಡಿ, ಪರವಾಗಿಲ್ಲ ಮಾಡಿ ಅಂತ ನಾವು ಹೇಳಿಬಿಡ್ತೇವೆ. ಈ ಸಂಪ್ರದಾಯ ಅಂತ ಹೇಳೋದು ಕೂಡ ನಾವೇನು, ನಿಜವಾಗಲೂ ಸಂಪ್ರದಾಯ ಅಂದ್ರೆ ಏನಾಗಿರುವಂಥದ್ದು? ಸ್ವಾಮಿಗಳು ಆ ಸಂಪ್ರದಾಯ ಏನು ಅಂತ ತಿಳಿಸುವುದಕ್ಕೋಸ್ಕರವೇ ಒಂದು ಸಂಸ್ಕೃತ ಗ್ರಂಥವನ್ನು ಬರೆದರು. ಆ ಗ್ರಂಥದ ಹೆಸರು ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅಂತ. ಸುಮಾರು 650 ಪುಟಗಳ ಸಂಸ್ಕೃತ ಪುಸ್ತಕ ಅದು. 650 ಪುಟಗಳ ಸಂಸ್ಕೃತ ಪುಸ್ತಕ. ಅದಕ್ಕೆ ಇಂಟ್ರೊಡಕ್ಷನ್ನ ಸ್ವಾಮಿಗಳು ಇಂಗ್ಲಿಷ್ ಒಳಗೆ ಬರೆದಿದ್ದಾರೆ. ಸುಮಾರು 200 ಪುಟದ ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಆ ಪೀಠಿಕೆ ಅಂತ ಹೇಳ್ತೀವಲ್ಲ, ಅದಕ್ಕೆ 200 ಪುಟದ ಇದು ಬರೆದಿದ್ದಾರೆ. ಸಂಪ್ರದಾಯ ಅಂದರೆ ಏನು? ಯಾವುದು ನಿಜವಾದ ಸಂಪ್ರದಾಯ? ಆಗ ಸ್ವಾಮಿಗಳು ಕೊನೆಯ ವಿಷಯದಲ್ಲಿ ಹೇಳ್ತಾರೆ, ಶ್ರುತಿ ಭಾಷ್ಯಕಾರರು ಆಗಮತಶ್ಚ ಅಂತ ಹೇಳ್ತಾರೆ. ಆಗಮ ಅಂತ ಹೇಳ್ತಾರೆ. ಯಾವುದು ಸಂಪ್ರದಾಯ? ನಮ್ಮ ತಾತನಿಂದ ಅಪ್ಪನಿಗೆ ಬಂತು, ಅಪ್ಪನಿಂದ ಮಗನಿಗೆ ಬಂತು, ಮಗನಿಂದ ಅವನ ಮಗನಿಗೆ ಹೋಯ್ತು. ಹೀಗೆ ಬರತಿರುವಂಥದ್ದು ಸಂಪ್ರದಾಯ ಅಲ್ಲ. ಯಾವುದು ಶಾಸ್ತ್ರದೊಳಗೆ ಹೇಳಿದೆಯೋ ಆ ಶಾಸ್ತ್ರದೊಳಗೆ ಹೇಳಿರುವಂತಹ ವಿಷಯವನ್ನ ಹೇಗೆ ಹೇಳಿದೆಯೋ ಹಾಗೆ ಅರೆತವನಾಗಿ ಅದನ್ನ ಇನ್ನೊಂದು ಬುದ್ಧಿಗೆ ಮುಟ್ಟಿಸುವಂಥದ್ದು ಸಂಪ್ರದಾಯ. ಸ್ವಾಮಿಗಳಿಗೆ ಹೇಳ್ತಿದ್ರು, ನಿಮಗೆ ಗುರುಗಳು ಯಾರು ಅಂತ ಕೇಳಿದಾಗ ಅಲ್ಲಿ ಕೆ ಎ ಕೃಷ್ಣಸ್ವಾಮಿ ಅಯ್ಯರವರಿಂದ ಸ್ವಾಮಿಗಳು ಅಧ್ಯಯನ ಮಾಡಿದ್ದು. ಅವರ ಗುರುಗಳು ಯಾರು ಅಂತ ಕೇಳಿದಾಗ ಒಬ್ಬರು ಅನಂತಪ್ಪ ಮಹಾರಾಜರು ಅಂತ ಒಬ್ಬರಿದ್ದರು. ಅವರಿಂದ ಅವರು ವೇದಾಂತದ ಅಧ್ಯಯನವನ್ನ ಮಾಡಿದಂಥವರಾಗಿ. ಆದ್ರಿಂದ ನೀವು ಹೇಗೋ ಸಂಪ್ರದಾಯ ಇಲ್ಲ, ಇದಿಲ್ಲ ಅಂತ. ಆಗಮ ಅಂದ್ರೆ ಏನು? ಪೂರ್ಣ ಪ್ರಮಾಣದ ಭಾಷ್ಯವನ್ನು ಸ್ವಾಮಿಗಳು ಓದಕ್ಕೆ ಕೂತಾಗ, ಶಂಕರರ ವಿಷಯವನ್ನು ಓದಕ್ಕೆ ಕೂತ ಎಲ್ಲಿ ಸಂಶಯ ಬಂದರೆ ಅಲ್ಲಿ ಸ್ವಾಮಿಗಳವರು ಆ ಪುಸ್ತಕವನ್ನು ಮುಚ್ಚಿ ಪುಸ್ತಕಕ್ಕೆ ಷೋಡಶೋಪಚಾರ ಪೂಜೆ ಮಾಡೋರಂತೆ. ಶಂಕರರೇ, ಈ ವಿಷಯ ನನಗೆ ಅರ್ಥವಾಗ್ತಿಲ್ಲ, ಗೊತ್ತಾಗ್ತಾ ಇಲ್ಲ, ಈ ವಿಷಯವನ್ನು ನನಗೆ ತಿಳಿಸಿಕೊಡಿ ಅಂತ. ಆ ರೀತಿ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿ ತಗೊಂಡು ಪುಸ್ತಕವನ್ನು ಓದಿದರೆ ವಿಷಯ ಗೊತ್ತಾಗ್ಬಿಡ್ತಿತ್ತಂತೆ. ಓ, ಇದೇ ವಿಷಯ ಇಲ್ಲಿ ಹೇಳಿರುವಂಥದ್ದು ಅಂತ, ಇದೇ ವಿಷಯವನ್ನ ಇಲ್ಲಿ ಹೇಳಿರುವಂಥದ್ದು ಅಂತ. ಅಂದರೆ ಸಾಕ್ಷಾತ್ತಾಗಿ ನಾವು ಒಬ್ಬ ಗುರುವಿನ ಶಿಷ್ಯರಾಗಬಹುದು ಅನ್ನೋಕ್ಕೆ ಸ್ವಾಮಿಗಳಿಗೆ ನೇರವಾಗಿ ಶಂಕರ ಭಾಷ್ಯ ವಾಕ್ಯಗಳೇ ಗುರುವಾಗಿ ಬೋಧನೆಯನ್ನು ಮಾಡಿದಂಥ. ಆಗಮ ಅಂದ್ರೆ ಏನು? ಸಂಪ್ರದಾಯ ಅಂದರೆ ಯಾರೋ ಒಬ್ಬರು ಹೇಳಿಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅದು ಹೇಗೆ ಹೇಳಿದೆಯೋ ಹಾಗೆ ಹೇಳುವಂಥದ್ದು ಸಂಪ್ರದಾಯ. ನಾವು ಶ್ರವಣ ಮಾಡಬೇಕು. ಈಗ ನಾವು ಶಂಕರರು ಹೇಳ್ತಾರೆ ಅಂದರೆ ಕೇವಲ ಶಂಕರರು ಮಾತ್ರ ಹೇಳ್ತಾರೆ ಅಂತ ಅರ್ಥ ಅಲ್ಲ. ಶಂಕರರು ಹೇಳುವಂಥದ್ದು ಉಪನಿಷತ್ತುಗಳಲ್ಲಿರುತ್ತೆ. ಅದನ್ನೇ ಗೌಡಪಾದರು ಹೇಳಿದ್ದಾರೆ, ಅದನ್ನೇ ಸುರೇಶ್ವರರು ಹೇಳಿದ್ದಾರೆ. ಶಂಕರರು ಅಂದರೆ 3 ಜನರು ಸೇರಿ, ಸುರೇಶ್ವರರು, ಗೌಡಪಾದರು, ಉಪನಿಷತ್ತು, ಶಂಕರರು ಅದನ್ನೇ ಹೇಳಿರ್ತಾರೆ ಅಂತ ಅರ್ಥ. ಏನಕ್ಕೆ ಹೇಳಿದೆ ಅಂದರೆ, ಶ್ರವಣ ಮಾಡಬೇಕು. ವೇದಾಂತ ವಾಕ್ಯವನ್ನು ನಾವು ಶ್ರವಣ ಮಾಡಬೇಕು ಅಂದರೆ ಆ ಗುರುಗಳು ಏನು ಮಾಡ್ತಾರೆ? ಶಾಸ್ತ್ರದೊಳಗೆ ಹೇಗೆ ಹೇಳಿದೆಯೋ ಆ ವಿಷಯವನ್ನು ತಿಳಿದುಕೊಳ್ಳುವುದು ಅಂತ ಅರ್ಥ.
ನಂತರ ಏನು ಮಾಡಬೇಕು? ಮಂತವ್ಯ ತರ್ಕತಃ. ಇಲ್ಲಿ ತರ್ಕ ಅಂದರೆ ಶುಷ್ಕ ತರ್ಕ ಅಂತ ಅರ್ಥ ಅಲ್ಲ, ಯುಕ್ತಿ ಅಂತ ಅರ್ಥ. ಇಲ್ಲಿ ತರ್ಕ ಅಂದ್ರೇನು? ಯುಕ್ತಿ ಅಂತ ಅರ್ಥ. ಆ ಶ್ರುತಿ ಮತ್ತು ನಮ್ಮ ಅನುಭವ ಏನು ಹೇಳತ್ತೆ ಅನ್ನುವಂತಹ ವಿಚಾರವನ್ನು ತಿಳಿದುಕೊಂಡು ಯುಕ್ತಿ ಸಹಿತವಾಗಿ ತರ್ಕವನ್ನು ಮಾಡೋದು ಅಂತ ಅರ್ಥ. ತತೋಹ ನಿಧಿಧ್ಯಾಸಿತವ್ಯ ನಿಶ್ಚಯೇನ ಧ್ಯಾತವ್ಯ. ನಿಶ್ಚಯಪೂರ್ವಕವಾಗಿ ಒಬ್ಬ ರತ್ನ ಪರೀಕ್ಷಕ ಆ ರತ್ನಮಣಿಯನ್ನು ಯವಯಿಕ್ಕದೆ ಹೇಗೆ ನೋಡ್ತಾನೋ ಹಾಗೆ ಶಾಸ್ತ್ರದೊಳಗೆ ಹೇಳಿರುವಂತಹ ಆ ವಾಕ್ಯವನ್ನು, ವಾಕ್ಯದ ವಿಚಾರವನ್ನು ಮತ್ತು ತನ್ನ ಅನುಭವವನ್ನು ಹೇಗಿದೆ ಅನ್ನುವುದನ್ನು ಗಮನಿಸುವುದು ಅಂತ ಅರ್ಥ. ಈ ರೀತಿಯಾಗಿ ನಾವು ವಿಚಾರವನ್ನು ಮಾಡಿಕೊಳ್ತಾ ಹೋದಾಗ ಮಾತ್ರವೇ ನಮಗೆ ವೇದಾಂತ ವಾಕ್ಯ ಏನು ಹೇಳ್ತಾ ಇದೆ ಅನ್ನುವಂಥ ಅನುಭವ ನಮಗೆ ಬರುತ್ತೆ. ಯದಾ ಏವಂ ಹಿ ಅಸೌ ದೃಷ್ಟೋ ಭವತಿ ಶ್ರವಣ ಮನನ ನಿಧಿಧ್ಯಾಸನ ಸಾಧನೈ ನಿರ್ವರ್ತಿತೈ ಯದಾ ಏಕತ್ವಂ ಏತಾನಿ ಉಪಗತಾನಿ ತದಾ ಸಮ್ಯಕ್ ದರ್ಶನಂ ಬ್ರಹ್ಮೈಕತ್ವ ವಿಷಯಂ ಪ್ರಸೀದತಿ ನಾನ್ಯಥಾ ಶ್ರವಣ ಮಾತ್ರೇಣ. ಭಾಷ್ಯಕಾರರು ಆ ವಾಕ್ಯವನ್ನ ಒತ್ತಿ ಹೇಳಿಬಿಟ್ಟಿದ್ದಾರೆ. ಏನು? ನಾನ್ಯಥಾ ಶ್ರವಣ ಮಾತ್ರೇಣ. ನಾನು ಅನೇಕ ವಿದ್ವಾಂಸರುಗಳು ಅನೇಕರು ಹೇಳಿರುವ ವಿಚಾರವನ್ನು ತುಂಬ ಕೇಳಿದ್ದೇನೆ ಅನ್ನುವ ಮಾತ್ರದಿಂದಲೇ ನಮಗೆ ಈ ವೇದಾಂತ ವಿಚಾರದ ಒಂದು ಆಳ ಏನು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆ ಕೇಳಿದ ವಿಚಾರವನ್ನ ಯದಾ ಏಕತ್ವಂ ಏತಾನಿ ಉಪಗತಾನಿ, ಯಾವಾಗ ಶ್ರವಣ ಮನನ ನಿಧಿಧ್ಯಾಸನಗಳು ಮೂರೂ ಕೂಡ ನಡೆದಾಗ ಮಾತ್ರವೇ ನಮಗೆ ಆ ಆಳ ಏನು ಅನ್ನುವಂಥದ್ದು ನಮಗೆ ತಿಳಿಯುವಂಥದ್ದಾಗುತ್ತದೆ. ತದಾ ಸಮ್ಯಕ್ ದರ್ಶನಂ ಭವತಿ. ಆಗ ನಮಗೆ ಪರಮಾತ್ಮನ ವಿಚಾರ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ನಾನ್ಯಥಾ ಶ್ರವಣ ಮಾತ್ರೇಣ. ಕೇವಲ ಶ್ರವಣದಿಂದಲೇ ನಮಗೆ ಆ ಭಗವಂತನ ವಿಷಯ ಏನು ಅನ್ನುವಂಥದ್ದು ಇದೊಂದು ಸಂಸ್ಕಾರ ಕೊಡುತ್ತೆ, ನಮಗೆ ಒಳ್ಳೆಯ ಸಂಸ್ಕಾರ ಕೊಡುತ್ತೆ. ವೇದಾಂತ ವಿಚಾರವನ್ನು ಕೇಳುವಂಥದ್ದು ಕೋಟಿ ರುದ್ರಗಳನ್ನು ಮಾಡಿದ ಪುಣ್ಯ, ಎಷ್ಟೋ ಒಂದು ರಾಮನಾಮ ಜಪಗಳನ್ನು ಮಾಡಿದ ಪುಣ್ಯ, ಎಲ್ಲವೂ ಸಿಗತ್ತೆ. ನಾವು ಪುಣ್ಯ ಅಂದುಕೊಂಡ್ರೆ ಪುಣ್ಯ ಸಿಗತ್ತೆ, ವಿಚಾರ ಅಂದುಕೊಂಡ್ರೆ ವಿಚಾರ ಸಿಗತ್ತೆ. ಆದರೆ ವೇದಾಂತದ ಮೂಲ ಉದ್ದೇಶ ಏನು? ನಿನ್ನ ಬಗ್ಗೆ ಇರುವಂತಹ ಅಜ್ಞಾನವನ್ನು ಕಳೆದುಕೊಂಡು ಸಮ್ಯಜ್ಞಾನವನ್ನು ಮಾಡಿಕೊಳ್ಳುವಂಥದ್ದೇ ವೇದಾಂತದ ಉದ್ದೇಶ. ಅದರ ಉದ್ದೇಶ ಈಡೇರಬೇಕಲ್ಲ. ಅದರ ಉದ್ದೇಶ ಈಡೇರಬೇಕು ಅಂದಾಗ ಶಾಸ್ತ್ರಾಚಾರ್ಯರು ಹೇಳಿರುವ ವಿಷಯವನ್ನ ಆಗಾಗ ನಮ್ಮ ಅಂತಃಕರಣ ಮನನ ಮಾಡ್ತಾನೇ ಇರಬೇಕು. ಈ ಮನನ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಎಷ್ಟೋ ವಿಚಾರಗಳು ನಮ್ಮ ಅಂತಃಕರಣಕ್ಕೆ ಬೇಜಾರು ಇತ್ಯಾದಿಗಳೆಲ್ಲವೂ ಆಗಬಹುದು. ಯಾಕಂದರೆ ಇದಕ್ಕೆ ಈಗ ರಾಮನ ವಿಷಯವನ್ನು ಕೇಳೋಕ್ಕೆ ಅದರ ಒಂದು ಏನಾಗಿರುತ್ತೆ, ಆ ರಾಮನ ವಿಷಯವನ್ನು ಹೇಳಿದಾಗ ಅವನ ಒಂದು ರೂಪ ಇದೆ ನಮ್ಮ ಕಣ್ಣ ಮುಂದೆ, ಅವನ ಗುಣಗಳಿದೆ, ಅವನು ಮಾಡಿದಂತಹ ವಿಚಾರ ಸರಣಿಗಳಿದೆ, ಅದರ ಮೇಲೆ ನಮ್ಮ ಮನಸ್ಸನ್ನು ಹರಿಸಬಹುದು. ಈಗ ಭಗವಂತನ ವಿಷಯವನ್ನು ನೀನು ಮನನ ಮಾಡು ಅಂತ ಹೇಳಿದಾಗ ಯಾವ ಗುಣಗಳನ್ನು ಹೇಳಬೇಕು? ನಿರ್ಗುಣನವನು. ಈಗ ಭಗವಂತ ಅದ್ರೇಶ್ಯಂ ಅಗ್ರಾಹ್ಯಂ ಅವರ್ಣಂ ಅಚಕ್ಷು ಅಶ್ರೋತ್ರಂ ಅಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ. ಮುಂಡಕೋಪನಿಷದ ಕಣ್ಣಿಗೆ ಕಾಣಿಸದೇ ಇರುವವನು, ಕಿವಿಗೆ ಕೇಳಿಸದೇ ಇರುವವನು, ತುಂಬ ದೊಡ್ಡದವನಾಗಿರುವವನು, ತುಂಬ ಚಿಕ್ಕನಾಗಿರುವವನು, ಎಲ್ಲ ಕಡೆಗೂ ಇರುವವನು, ರೂಪವಿಲ್ಲದೆ ಇರುವವನು. ಇದನ್ನು ಹೆಂಗೆ ಭಾವನಾ ಸಹಿತವಾಗಿ ಕಳಿಸೋಣ? ಯಾವ ರೀತಿ ತಿಳಿದುಕೊಳ್ಳೋಣ? ಭಗವಂತನು ಆ ರೀತಿಯಾಗಿ ಇದೊಂದು ವಸ್ತುತಂತ್ರ ಜ್ಞಾನ. ಇದು ಜ್ಞಾನ ಅನ್ನುವಂಥದ್ದು ಎಂಥದ್ದು? ಇದು ವಸ್ತುತಂತ್ರ. ಇದು ಹೇಗಿದೆ ಹಾಗೆ ಅರಿಬೇಕಷ್ಟೆ. ಇಲ್ಲಿ ಭಾವನೆಯಾಗಲಿ ವಿಚಾರ ಈ ಎಲ್ಲವೂ ಕೂಡ ಎಲ್ಲಿ ಪ್ರಯತ್ನ ಪಡುತ್ತೆ? ನಮಗೆ ನಮ್ಮ ಸಾಧನೆಯ ಒಂದು ಭಾಗದಲ್ಲಿ ಪ್ರಯತ್ನವನ್ನು ಪಡ್ತೇವೆ ನಾವು. ಆ ಭಗವಂತನನ್ನು ತಿಳಿದುಕೊಳ್ಳಬೇಕಾಗಿರುವಂತಹ ಪೂರ್ವ ಸಿದ್ಧತೆ ಇದೆಯಲ್ಲ, ಅದು ತುಂಬ ದೊಡ್ಡದು. ಶಂಕರ ಭಗವತ್ಪಾದರೇ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ನಿತ್ಯ ದುಃಖಿ ಯಾರು ಅಂತ ಹೇಳಬೇಕಾದ್ರೆ ಭಾಷ್ಯಕಾರರು ಬರೀತಾರೆ, ಯಾರು ಭಗವಂತನನ್ನು ಅರಿಯುವುದಕ್ಕೆ ನಿರಂತರ ಪ್ರಯತ್ನವನ್ನು ಪಡ್ತಾ ಇದ್ದಾನೋ ಅವನೇ ನಿತ್ಯ ದುಃಖಿ ಅಂತ ಬರೆದಿದ್ದಾರೆ. ಗೀತಾ ಭಾಷ್ಯದಲ್ಲಿ ಬರೀಬೇಕಾದ್ರೆ ತುಂಬ ದುಃಖವನ್ನು ಯಾರು ಸಹಿಸಿಕೊಳ್ತಾನೆ, ನಿತ್ಯ ದುಃಖಿ ಯಾರು ಅಂದರೆ ಯಾರು ಭಗವಂತನನ್ನು ಪಡೆಯೋದಿಕ್ಕೆ ಪ್ರಯತ್ನವನ್ನು ಬಹಳವಾಗಿ ಪ್ರಯತ್ನ ಪಡ್ತೀಯಲ್ಲ ಅವನೇ ನಿತ್ಯ ದುಃಖಿ ಅಂತ ಬರೆದಿದ್ದಾರೆ. ಏನು ಹೇಳಿದ್ರು? ಸಾಕ್ಷಾ ಪತ್ನಿಗೆ ಮೈತ್ರೇಯಿಗೆ ಯಾಜ್ಞವಲ್ಕ್ಯರು ಹೇಳಬೇಕಾದ್ರೆ ಆತ್ಮನಿ ಖಲು ಅರೇ ಮೈತ್ರೇಯಿ ದೃಷ್ಟೇ ಕಥಂ ದೃಷ್ಟೇ ಆತ್ಮನೀತಿ ಉಚ್ಚ.
ಪೂರ್ವಂ ಆಚಾರ್ಯ ಗಮಾಭ್ಯಾಂ ಶ್ರುತೇಃ ಪುನಸ್ತರ್ಕೇಣ ಉಪಪತ್ಯ ಮತೇಃ ವಿಚರಿತೆ ಶ್ರವಣಂತು ಆಗಮ ಮಾತ್ರೇಣ ಮತೆ ಉಪಪತ್ಯ ಪಶ್ಚಾತ್ ವಿಜ್ಞಾನೆ ಏವಮೇತದ್ ನಾನ್ಯಥಾ ಇತಿ ಕಿಂ ಭವತೀತಿ ವಿದಿತಂ ಭವತಿ. ಅಂತಹ ಮೈತ್ರೇಯಿ ಪತ್ನಿಯೇ ಆಗಿದ್ದರೂ ಕೂಡ ಭಗವಂತನ ವಿಚಾರ ಹೀಗಿದೆ ಅಂತ ಭಗವಂತನ ವಿಚಾರ ಹೇಗಿರುವಂಥದ್ದು, ನಾನು ಹೇಳಿರುವ ವಿಷಯವನ್ನು ನೀನೇ ಅರೇ ಖಲು ಏ ಮೈತ್ರೇಯಿ ಇದನ್ನು ಮನನ ಮಾಡಲೇಬೇಕು, ವಿಚಾರ ಮಾಡಲೇಬೇಕು, ನಿನ್ನ ಅಂತಃಕರಣಾದಿಗಳನ್ನು ನಿಗ್ರಹ ಮಾಡಲೇಬೇಕು. ಆನಂತರವೇ ಭಗವಂತನ ಸೂಕ್ಷ್ಮ ರೂಪ ಏನು ಅನ್ನೋದು ಗೊತ್ತಾಗುತ್ತದೆ. ಅರ್ಜುನ ಏನು ಹೇಳ್ದ ಕೃಷ್ಣ ಪರಮಾತ್ಮನ ಹತ್ರ, ಭಗವಂತ ಯಾಕೋ ಈ ವಿಷಯ ನನಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ವಲ್ಲ, ನನ್ನ ಅಂತಃಕರಣ ನಿಗ್ರಹಕ್ಕೆ ಬರ್ತಾ ಇಲ್ವಲ್ಲ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಅವನು ಸರ್ವಸಾಧ್ಯನು, ಎಲ್ಲವನ್ನೂ ಅವನ ಕೈಲಿ ತಥಾಸ್ತು ಅರ್ಜುನ ನಿನ್ನ ಅಂತಃಕರಣ ನಿಗ್ರಹಕ್ಕೆ ಬರಲಿ ಅಂತ ಹೇಳಿದ್ನ. ಏನು ಹೇಳ್ದ? ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅರ್ಜುನ, ಈ ವಿಷಯ ಇದೆಯಲ್ಲ ವೇದಾಂತ ವಿಷಯ, ನಿರಂತರವಾದಂತಹ ಅಭ್ಯಾಸ ಇದು. ಇದು 1 ದಿನದ 2 ದಿನದ 3 ದಿನದ 100 ದಿನದ ಪ್ರಯತ್ನ ಅಲ್ಲ, ಇದು ನಿರಂತರವಾದಂತಹ ಪ್ರಯತ್ನ. ಮತ್ತು ಅಂತಃಕರಣ ನಿಗ್ರಹ ಬರುವ ಜೊತೆಗೆ ವೈರಾಗ್ಯೇಣ ಗೃಹ್ಯತೆ. ಎಲ್ಲದರೊಳಗೂ ಕೂಡ, ಯಾವ ವಿಷಯದೊಳಗೂ ಕೂಡ ಬೇಕು ಅನ್ನುವಂತಹ ಭಾವನೆ ಇಲ್ಲದಿರುವಿಕೆ, ಯಾವುದೂ ಕೂಡ ಬೇಕು ಅನ್ನುವಂತಹ ಭಾವನೆ ಇಲ್ಲದಿರುವಿಕೆ. ಈ ರೀತಿಯಾಗಿ ಆದಾಗ ಮಾತ್ರವೇ ನಮಗೆ ಆ ಭಗವಂತನ ವಿಷಯ ಏನು ಅನ್ನುವಂಥದ್ದು ನಮ್ಮ ಅಂತಃಕರಣಕ್ಕೆ ಗೊತ್ತಾಗುವಂಥದ್ದಾಗುತ್ತದೆ. ಆದ್ದರಿಂದ ನಾವುಗಳು ಈ ವೇದಾಂತ ವಿಚಾರವನ್ನು ನಾವುಗಳು ತಿಳಿದುಕೊಳ್ಳಬೇಕು ಅಂದಾಗ ಮೊದಲಿಗೆ ನಮ್ಮ ಅಂತಃಕರಣವನ್ನು, ಇಂದ್ರಿಯಗಳನ್ನು ಎಲ್ಲವನ್ನೂ ಕೂಡ ನಿಗ್ರಹದಲ್ಲಿ ಇಟ್ಟು ವೇದಾಂತ ವಿಚಾರವನ್ನು ನಾವುಗಳೆಲ್ಲರೂ ಕೂಡ ಮಾಡಬೇಕು. ಅಧ್ಯಾತ್ಮ ಯೋಗ ಅಂತ ಕಠೋಪನಿಷತ್ತಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ಶಂಕರ ಭಗವತ್ಪಾದರು. ವಿಷಯೇಭ್ಯ ಪ್ರತಿಸಂಹೃತ್ಯ ಚೇತಸಃ ಆತ್ಮನಿ ಸಮಾಧಾನಂ ಅಧ್ಯಾತ್ಮ ಯೋಗ. ಈ ಪ್ರಾಪಂಚಿಕ ವಿಷಯಗಳಿಂದ ನಮ್ಮ ಅಂತಃಕರಣವನ್ನು ಪರಿಪೂರ್ಣವಾಗಿ ಹಿಂದಕ್ಕೆ ಸರಿಯುವಂತೆ ಮಾಡಿಕೊಂಡು ಆ ಅಂತಃಕರಣದೊಳಗೆ ಭಗವಂತನ ವಿಷಯವನ್ನು ನಿರಂತರವಾಗಿ ಹರಿಸುವುದೇ ಅಧ್ಯಾತ್ಮ ಯೋಗ. ನಿರಂತರವಾಗಿ ಹರಿಸುವುದೇ ಅಧ್ಯಾತ್ಮ ಯೋಗ. ಅರ್ಜುನನಿಗೊಂದು ಸಂಶಯ ಬಂದುಬಿಡುತ್ತೆ, ದೊಡ್ಡ ಸಂಶಯ. ಹೌದಪ್ಪ ಕೃಷ್ಣ, ನಾನು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ. ಮಧ್ಯಭಾಗದಲ್ಲಿ ಈ ಶರೀರ ಬಿದ್ದು ಹೋಗ್ಬಿಟ್ರೆ ಏನು ಗತಿ? ಶರೀರ ಬಿದ್ದು ಹೋಗ್ಬಿಡ್ತಪ್ಪ, ಏನು ಗತಿ? ಏನು ಹೇಳ್ದ ಕೃಷ್ಣ ಪರಮಾತ್ಮ? ಅರ್ಜುನ, ಯಾವ ರೀತಿಯಾಗೂ ಕೂಡ ನೀನು ಯೋಚನೆ ಮಾಡಬೇಕಾಗಿಲ್ಲ. ಆ ರೀತಿಯಾಗಿ ಶರೀರ ಬಿದ್ದು ಹೋದ್ರೂ ಕೂಡ ಮುಂದಿನ ಜನ್ಮದೊಳಗೆ ನೀನು ಆ ಒಂದು ಪ್ರಯತ್ನಪೂರ್ವಕವಾಗಿ ಅದೇ ಪ್ರಯತ್ನವನ್ನು ಮಾಡುವಂತಹ ಜನ್ಮವನ್ನು ಪಡಿತೀಯಾ. ಶುಚೀನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟೋಭಿಜಾಯತೆ. ಅದಕ್ಕೆ ತುಂಬ ಚೆನ್ನಾಗಿ ಒಂದು ಉದಾಹರಣೆಯನ್ನು ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರು ಕೊಟ್ಟಿದ್ದಾರೆ. ಅವರ ಒಂದು ಉಪನ್ಯಾಸದಲ್ಲಿ ಹೇಳಿರುವಂಥದ್ದು ತುಂಬ ಒಳ್ಳೆಯ ಮಾತು. ಈ ಜನ್ಮದೊಳಗೆ ನಾನು ಅಲ್ಲಿ ಅವರು ಆತ್ಮ ಅಂತ ಹೇಳೋದಿಲ್ಲ, ರಾಮ ಅಂತ ಹೇಳ್ತಾರೆ. ಅವ್ರನ್ನ ಆ ರಾಮನನ್ನೇ ನಾವು ಆತ್ಮ ಅಂತ ತಿಳ್ಕೊಳ್ಬೇಕಷ್ಟೆ, ಪರ್ಯಾಯ ಶಬ್ದ ಅಂತ ಅರ್ಥಕೊಂಡ್ಬಿಡ್ಬೇಕು. ಆ ಭಗವಂತನನ್ನು ಪಡೆಯೋದಕ್ಕೆ ಈ ಜನ್ಮದಲ್ಲಿ ನಾನು ಸರ್ವರೀತ್ಯ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಪ್ರಯತ್ನವನ್ನು ಪಟ್ಟಾಗ ಎಷ್ಟೋ ಒಂದು ದೂರ ಕ್ರಮಿಸಿದ್ದೇನೆ, ಆ ಶರೀರ ಅಲ್ಲಿ ಬಿದ್ದು ಹೋಗ್ಬಿಡ್ತು. ಆಗ ಮುಂದಿನ ಜನ್ಮ ಎಲ್ಲಿ ನಮ್ಮ ಶರೀರ ಬಿದ್ದು ಹೋಯ್ತೋ ಅಲ್ಲಿ ಜನ್ಮ ಆಗತ್ತೆ. ಮತ್ತೆ ನಮಗೆ ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗುವಂತಹ ದಾರಿಯನ್ನು ನಾವು ಕ್ರಮಿಸಿಬಿಟ್ಟಿರ್ತೇವೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ನಾನು ಹೊಳೆ ನರಸೀಪುರಕ್ಕೆ ಹೋಗಬೇಕು, ಸಚ್ಚಿದಾನಂದೇನ ಸರಸ್ವತಿ ಸ್ವಾಮಿಗಳ ಸಮಾಧಿ ಪೂಜೆಯನ್ನು ಮಾಡಬೇಕು ಅಂತ ನಾನು ಹೊರಟಿದ್ದೇನೆ ಅಂದರೆ, ಉತ್ತರ ಹಳ್ಳಿಯಿಂದ ಹೊರಟು ಪರವಾಗಿಲ್ಲ ಮೆಜೆಸ್ಟಿಕ್ವರೆಗೆ ಬಂದು ಇನ್ನು ಬಸ್ ಹತ್ತಬೇಕಾಗಿಲ್ಲ, ಅಲ್ಲೇ ನನ್ನ ಶರೀರ ಬಿದ್ದೋಯ್ತು ಅಂತ ಆಯಿತು ಅಂದರೆ, ಮುಂದಿನ ಜನ್ಮ ಮತ್ತೆ ನನಗೆ ಉತ್ತರ ಹಳ್ಳಿ ಒಳಗಾಗಲ್ಲ, ಮೆಜೆಸ್ಟಿಕ್ಕಲ್ಲೇ ಆಗುತ್ತೆ. ಅಲ್ಲಿ ನಾನು ಮತ್ತೆ ಜನ್ಮವನ್ನು ತಾಳ್ತೇನೆ, ಬಸ್ ಹತ್ಕೊಳ್ತೇನೆ, ಪರವಾಗಿಲ್ಲ, ನಾನು ಅಲ್ಲಿಂದ ನೆಲಮಂಗಲ ತನಕ ಹೋಗ್ತೇನೆ, ಮತ್ತೆ ಶರೀರ ಬಿದ್ದು ಹೋಯ್ತು, ಪರವಾಗಿಲ್ಲ, ಮುಂದಿನ ಜನ್ಮ ಮತ್ತೆ ನೆಲಮಂಗಲದಲ್ಲಾಗುತ್ತೆ ನನಗೆ, ಮತ್ತೆ ಮೆಜೆಸ್ಟಿಕ್ಕಲ್ಲಾಗಲ್ಲ. ಅಷ್ಟೊತ್ತಿಗೆ ನಾನು ಎಲ್ಲ ಟ್ರಾಫಿಕ್ಕು ದಾಟ್ಕೊಂಡು ಬಿಟ್ಟಿರ್ತೇನೆ, ಅಲ್ಲಿಂದ ಜಂಬೋ ಜೆಟ್ ವಿಮಾನದ ಥರ ಹೊಳೆ ನರಸೀಪುರಕ್ಕೆ ಹೊರಟೋಗ್ಬಿಡ್ತೇನೆ.
ಭಗವಂತನನ್ನ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅಂದರೆ, ಈಗ ಮಹಾಮಹಿಮರು ಬ್ರಹ್ಮಚೈತನ್ಯರಾಗಬಹುದು, DVG ಅವರಾಗಬಹುದು, ಸಚ್ಚಿದಾನಂದರಾಗಬಹುದು, ಅವರು ಒಂದು ಜನ್ಮದ ಪರಿಶ್ರಮದಿಂದ ಆ ಕ್ಷಣ ಆಯಿತು ಅಂತ ಅರ್ಥ ಅಲ್ಲ. ಆ ಜ್ಞಾನಿಯ ಜನ್ಮದ ಹಿಂದಿನ 10, 15, 20, 100 ಜನ್ಮಗಳ ಪ್ರಯತ್ನ ಇರುತ್ತೆ ಜ್ಞಾನಕ್ಕೋಸ್ಕರವೇ. ಅಪ್ಪ ಅವರೆಂಥ ಮಹನೀಯರು. ಆ ಮಹನೀಯತೆ ಅನ್ನುವಂಥದ್ದು ಈ ಜನ್ಮದೊಳಗೆ ಬಂದಂಥದ್ದಲ್ಲ, 100 ಜನ್ಮದ ಕೃತ ಪರಿಶ್ರಮ ಅದು. ಆ ಜನ್ಮದೊಳಗೆ ಬಂದಾಗ ಏನಾಗುತ್ತೆ, ಎಷ್ಟೋ ಜನ್ಮದವರೆಗೆ ನನಗೆ ಕಷ್ಟ ಆಗತ್ತೆ, ಹೌದು, ತುಂಬ ಕಷ್ಟ ಆಗತ್ತೆ ಅಂತಃಕರಣಕ್ಕೆ. ಆ ಭರತನ ಒಂದು ವಿಚಾರವನ್ನು, ಭಾಗವತದೊಳಗೆ ಬರುವ ಒಂದು ಭರತೋಪಾಖ್ಯಾನವನ್ನು ನೋಡಿ. ಅಂತಹ ಮಹಾರಾಜನಾದಂತಹ ಭರತ ಒಂದು ಜಿಂಕೆಯ ಮೋಹಕ್ಕೆ ಸಿಲುಕಿ ಜಿಂಕೆಯಾಗಿ ಹುಟ್ಟಿದಾಗ ಅವನು ಅಂದುಕೊಂಡ, ಈ ಮೋಹ ಅನ್ನುವಂಥದ್ದು ಅತ್ಯಂತ ದುಃಖವಾದಂಥದ್ದು. ಆ ಜಿಂಕೆಯಾಗಿ ಹುಟ್ಟಿದ ನಂತರವೂ ಕೂಡ ಅವನು ಏನನ್ನೂ ಬಯಸಿದ ಒಣ ಪದಾರ್ಥಗಳನ್ನು ತಿನ್ಕೊಂಡು ಶರೀರ ಬಿದ್ದು ಕೂಡಲೇ ಒಂದು ಬ್ರಾಹ್ಮಣನಾಗಿ ಭರತನ ಒಬ್ಬ ವೈದಿಕನ ಮನೆಯಲ್ಲಿ ಹುಟ್ಟಿದ. ಅನೇಕ ಜನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಜೊತೆಗೆ ಹುಟ್ಟಿದಾಗ ಅವನು ಅಂದುಕೊಂಡ, ಆ ಜಿಂಕೆಯ ಮೋಹಕ್ಕೆ ಇಷ್ಟೆಲ್ಲ ಕಷ್ಟವನ್ನು ಮತ್ತೆ ಜನ್ಮವನ್ನು ಪಡಿಸಿದ್ದೀನಿ, ಈ ಸಂಸಾರದೊಳಗೆ ಮೋಹವನ್ನು ಪಡೆದುಕೊಂಡು ಬಿಟ್ಟರೆ ಏನು ಮಾಡಲಿ? ಅದಕ್ಕೇನು ಮಾಡಿ, ಜಡನಂತೆ ವರ್ತನೆ ಮಾಡೋದಕ್ಕೆ ಶುರು ಮಾಡು. ಅವನಿಗೇನು ಗೊತ್ತಾಗ್ತಿಲ್ಲ ಅಂತ ಅರ್ಥ ಅಲ್ಲ. ಆ ಭರತನಾಗಿದ್ದಾಗ ಎಷ್ಟು ತಪಸ್ಸನ್ನು ಮಾಡಿದ್ದ ಅವನು, ಭಾಗವತದಲ್ಲಿ ಎಷ್ಟು ಹೇಳಿದೆ, ಅವನು ಎಂತಹ ತಪಸ್ಸನ್ನು ಮಾಡಿದ್ದ ಅಂತ ಹೇಳಿದೆ. ಆ ತಪಸ್ಸಿನ ಫಲದ ಕೊನೆಯ ಜನ್ಮ ಭರತನ ಜನ್ಮ ಬಂದಂಥದ್ದಾಯಿತು. ನಾವೆಲ್ಲರೂ ಕೂಡ ಭಗವಂತನನ್ನ ಪಡಿಬೇಕು ಎಂಬ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಅದೇ ಮಾರ್ಗದಿಂದ ನಾವು ಹೋಗುವಂಥದ್ದಾದರೆ, ಆ ಮಾರ್ಗದೊಳಗೆ ನಮ್ಮ ಒಂದು ಪ್ರಯತ್ನ ಪರಿಪೂರ್ಣವಾಗಿದೆ ಅಂದರೆ, ಭಗವಂತ ಖಂಡಿತವಾಗಲೂ ಈ ಮಾರ್ಗವನ್ನು, ನಾವು ಮಾಡಿದ ಪ್ರಯತ್ನವನ್ನು ವ್ಯರ್ಥ ಅಂತ ಮಾಡುವುದೇ ಇಲ್ಲ. ವ್ಯರ್ಥ ಅಂತ ಮಾಡುವುದೇ ಇಲ್ಲ. ರಾಮಕೃಷ್ಣರ ಹತ್ತಿರ ವಿವೇಕಾನಂದರು ಬಂದಾಗ ಒಂದು ಮಾತು ಹೇಳ್ತಾರೆ, ನೀ ಯಾವುದೋ ಜನ್ಮದ ಯೋಗಭ್ರಷ್ಟ ಬಂದಿದೆಯಪ್ಪ ನೀನು ಅಂತ. ಹಿಂದಿನ ಜನ್ಮದ ಒಂದು ವಾಸನೆ ಅನ್ನುವಂಥದ್ದು ಅದೇ ಒಂದು ವಾಸನೆಗೆ ಹಿಡಿದುಕೊಂಡು ಹೋಗುತ್ತೆ. ಅವನು ಎಂತಹ ಒಂದು ಕೂಪದೊಳಗೆ ಹುಟ್ಟಲಿ, ಆ ಹಿಂದಿನ ಜನ್ಮದ ಜ್ಞಾನಕ್ಕೋಸ್ಕರವಾಗಿ ಮಾಡಿದಂತಹ ಪ್ರಯತ್ನ ಮತ್ತೆ ಜ್ಞಾನಕ್ಕೋಸ್ಕರವೇ ಹೋಗಿ ನಿಲ್ಲಿಸುತ್ತೆ. ಎಲ್ಲ ಮಹನೀಯರ ಜೀವನವನ್ನು ನೋಡಿ, ಎಲ್ಲರೂ ನೋಡಿದಾಗ ನಮಗೇನನ್ನಿಸುತ್ತೆ, ಆ ಭಗವಂತನನ್ನ ಮಾಡಿದಂತಹ, ಭಗವಂತನಿಗೋಸ್ಕರ ಮಾಡಿದಂತಹ ಪ್ರಯತ್ನ ಎಂದೂ ಕೂಡ ವ್ಯರ್ಥವಾಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಶಂಕರ ಭಗವತ್ಪಾದರು ಗೀತಾ ಭಾಷ್ಯವನ್ನ ಸಾಧನ ಪ್ರಸ್ಥಾನ ಅಂತಲೇ ಹೇಳಿದ್ದೇವೆ. ಅದರೊಳಗಿರುವಂತಹ ಒಂದೊಂದು ವಿಷಯವೂ ಕೂಡ, ಒಂದೊಂದು ವಿಚಾರವೂ ಕೂಡ ನಮ್ಮ ಅಂತಃಕರಣಕ್ಕೆ ಮಾಡುವಂತಹ ಉಪದೇಶವಾದಂಥದ್ದಾಗಿ, ಆ ಅಂತಃಕರಣ ಯಾವಾಗ ನಮ್ಮ ಅಂತಃಕರಣವು ಭಗವಂತನ ವಿಚಾರವನ್ನು ಮಾಡ್ತಾ ಹೋಗತ್ತೆ, ಆಗ ನಮ್ಮ ಅಂತಃಕರಣಕ್ಕೊಂದು ಶಕ್ತಿ ಬರುತ್ತಂತೆ. ಮತ್ತು ನಮ್ಮ ಅಂತಃಕರಣದೊಳಗೆ ಆ ಪ್ರತ್ಯಯಗಳು, ಆ ಆಲೋಚನೆಗಳು ಶಾಂತವಾದಾಗ ಒಂದು ಆನಂದ ಅನ್ನುವಂಥದ್ದು ಹುಟ್ಟತ್ತಂತೆ. ಗೌಡಪಾದರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ವಿಷಯದಲ್ಲಿ. ಯಾವಾಗ ನಮ್ಮ ಅಂತಃಕರಣ ಜ್ಞಾನಕ್ಕೋಸ್ಕರ ಪರಿಪೂರ್ಣವಾಗಿ ಪ್ರಯತ್ನ ಪಡ್ತಾ ಆ ಆನಂದವನ್ನು ಹುಟ್ಟಿಸುತ್ತಾ ಹೋಗತ್ತೆ, ಆಗ ಎಷ್ಟೋ ಸಾರಿ ನಮ್ಮ ಅಂತಃಕರಣ ಮೋಸ ಆಗಿಬಿಡತ್ತೆ, ಇದೇ ನಿಜವಾದ ಆನಂದ ಅಂತ. ಓಹ್, ನನಗೆ ಆನಂದ ಆಗ್ತಾ ಇದೆಯಲ್ಲ ಅನ್ನುವಂತಹ ಒಂದು ಮೋಸವನ್ನು ನಮ್ಮ ಅಂತಃಕರಣ ಪಡೆದುಕೊಂಡು ಬಿಡುತ್ತಂತೆ. ಆದರೆ ಆ ಒಂದು ಜಾಗದೊಳಗೂ ಕೂಡ ನಿನ್ನ ಅಂತಃಕರಣ ಏನು ಮಾಡ್ತಾ ಇದೆ, ನೀನೇನು ಮಾಡ್ತಾ ಇದೀಯಾ, ನಿನ್ನ ಅಂತಃಕರಣದೊಳಗಾಗುವಂತಹ ಎಲ್ಲ ಆನಂದವನ್ನ ನೀನು ಅನುಭವಿಸ್ತಾ ಇದೀಯ. ಯಾವತ್ತೂ ಕೂಡ ನಾನು ಆನಂದವನ್ನ ಅನುಭವಿಸುವವನಲ್ಲ, ನಾನೇ ಆನಂದ. ನಮ್ಮ ಸ್ಥಿತಿ ಎಲ್ಲಿಗೆ ಹೋಗಬೇಕು? ನಾನೇ ಅಲ್ಲಿ ಆನಂದ ಮತ್ತು ಆನಂದಿ ಎಂಬ ಎರಡು ವಿಭಾಗವಿಲ್ಲದ ಕೇವಲ ಆನಂದನು ನಾನು, ಕೇವಲ ಆ ಆನಂದನು ನಾನು. ಆ ಆನಂದವನ್ನ ಪಡೆದುಕೊಳ್ಳಬೇಕು ಅಂತಾದಾಗ, ಆ ಭಗವಂತನನ್ನೇ ನಾನು ಪಡಿಬೇಕು ಅಂತ ಆದಾಗ, ನಮ್ಮ ಅಂತಃಕರಣ ಪರಿಪೂರ್ಣವಾದಂತಹ ಆ ಒಂದು ಪ್ರಯತ್ನವನ್ನ ಮಾಡಬೇಕು. ಯಾಕೆ? ಇಹ ಸಂಸಾರೇ ನಾಸ್ತಿ ಕಶ್ಚಿದಪಿ ಅಕೃತಃ ಪದಾರ್ಥ
ಸರ್ವೇ ಏವ ಹಿ ಲೋಕಾಹ ಕರ್ಮಚಿತಾಹ ಕರ್ಮ ಕೃತತ್ವಾಚ್ಚ ಅನಿತ್ಯಾಹ ನ ನಿತ್ಯಂ ಕಿಂಚಿದಸ್ತಿ ಇತಿ ಅಭಿಪ್ರಾಯ. ನಾವು ಈ ಪ್ರಾಪಂಚಿಕ ಲೋಕದೊಳಗೆ ಎಷ್ಟೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದೀವಿ, ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು, ಇದನ್ನು ನೋಡಬೇಕು, ಇಂಥದ್ದಾಗಬೇಕು, ಅಂಥದ್ದಾಗಬೇಕು ಅಂತ, ಅವೆಲ್ಲವೂ ಕೂಡ ಅನಿತ್ಯವಾದಂತಹ ವಸ್ತುಗಳೇ ಆಗಿದೆ. ಮುಂಡಕದೊಳಗೆ ಏನು ಹೇಳಿದ್ರು ಭಾಷ್ಯಕಾರರು? ನ ನಿತ್ಯಂ ಕಿಂಚಿದಸ್ತಿ ಇಹ ಸಂಸಾರೆ. ಈ ಸಂಸಾರದೊಳಗೆ ನಿತ್ಯವಾಗಿರುವಂತಹ ವಸ್ತು ಯಾವುದೂ ಇಲ್ಲ, ಯಾವುದೂ ಇಲ್ಲ. ನಿಮಗೆ ಬೀದರ್ ಪಟ್ಟಣ ನೋಡಿರಬಹುದು ನೀವು. ಆ ಬೀದರ್ ಪಟ್ಟಣದೊಳಗೆ ಒಬ್ಬ ಮುಸಲ್ಮಾನ್ ದೊರೆ ಒಂದು ಕೋಟೆಯನ್ನು ಕಟ್ಟಿಸಿದ್ದಾನೆ. ಕಲ್ಲಿನ ಕೋಟೆಯನ್ನು ಕಟ್ಟಿಸಿದ್ದಾನೆ. ಮುಂದಿನ ಸಲ ಹೋದರೆ ಹೋಗಿ ಬನ್ನಿ. ನಾನು ಮೊನ್ನೆ ಹೋದಾಗ ಅಲ್ಲಿ ಒಬ್ಬರು ಕರ್ಕೊಂಡು ಹೋದಾಗ ನೋಡಿದೆ. ಆ ದೊಡ್ಡ ಕೋಟೆಯನ್ನು ಕಟ್ಟಿಸಿದ ಮೇಲೆ ಒಂದು ಶರ ಬರೆಸ್ತಾನೆ ಅದರ ಕೆಳಗಡೆ. ಏನಂತ ಶರ ಬರೆಸ್ತಾನೆ? ಈ ಕೋಟೆ ಎಲ್ಲಿಯವರೆಗೆ ಎಂದರೆ ಸೂರ್ಯ ಚಂದ್ರರು ಇರುವವರೆಗೆ ಅಂತ ಉರ್ದುಲು ಬರೆಸ್ತಾನೆ. ಈ ಕೋಟೆ ಎಲ್ಲಿಯವರೆಗೆ ಎಂದರೆ ಸೂರ್ಯ ಚಂದ್ರರು ಇರುವವರೆಗೆ ಅಂತ. ಕೋಟೆ ಕಟ್ಟಿಸಿ ಸ್ವಲ್ಪ ದಿನ ಆಗಿದೆ. ಆ ಮಹಾರಾಜ ಇನ್ನೂ ಇದ್ದಾನೆ. ಅವನ ಜೀವಿತಾವಧಿಯೊಳಗೆ ಒಂದು ಸಿಡಿಲು ಆ ಕೋಟೆಗೆ ಹೊಡೆಯುತ್ತೆ. ಆ ಸಿಡಿಲು ಹೊಡೆದಾಗ ಕೋಟೆ ಹೇಗೆ ಬಿದ್ದಿದೆಯಪ್ಪ ಅಂದರೆ, ಈಗ ನೀವು ಹೋಗಿ ನೋಡಿ, ಈ ಕೋಟೆ ಎಲ್ಲಿಯವರೆಗೆ ಅಷ್ಟೇ ಇದೆ, ಸೂರ್ಯ ಚಂದ್ರರು ಇರುವವರೆಗೆ ಬಿದ್ದು ಹೋಗಿದೆ. ಸೂರ್ಯ ಚಂದ್ರರು ಇರುವವರೆಗೆ ಅನ್ನುವಂತಹ ವಾಕ್ಯ ಕೆಳಗಡೆ ಬಿದ್ದು ಹೋದಂಥದ್ದಾಗಿದೆ. ಯಾಕೆ? ಯಾವುದೂ ಜಗತ್ತೊಳಗೆ ನಿತ್ಯವಾಗಿರುವಂತಹ ವಸ್ತು ಇಲ್ಲ, ಯಾವುದೂ ಇಲ್ಲ. ಯಾಕೆ? ಎಲ್ಲವೂ ಕೂಡ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ. ಆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಆಗ್ತಿದೆಯೋ ಇಲ್ವೋ? ಎಂದೂ ಕೂಡ ಬದಲಾವಣೆ ಆಗದೇ ಇರುವಂತಹ ಯಾವುದಾದರೂ ಒಂದು ವಸ್ತು ಇದೆ ಅಂದರೆ ಅದು ನಾನು ಮಾತ್ರ. ಒಂದು ಉದಾಹರಣೆ, ಈಗ ನೋಡಿ, ಒಂದು 60ನೇ ವರ್ಷದ ಷಷ್ಠಬ್ದ ಪೂರ್ತಿ ಶಾಂತಿಗೆ ಅವರ ಮಕ್ಕಳು ಒಂದು ಫೋಟೋ ಗ್ಯಾಲರಿ ಹಾಕಿದ್ರು ಮೊನ್ನೆ ಹೋದಾಗ. ಏನು? ಅವರ ಅಪ್ಪನ 5ನೇ ವಯಸ್ಸಿನ ಫೋಟೋ, 10ನೇ ವಯಸ್ಸಿನ ಫೋಟೋ, ಒಂದು 20ನೇ ವಯಸ್ಸಿನ ಫೋಟೋ, ಮದುವೆಯಾದಂತಹ ಫೋಟೋ, ವಯಸ್ಸಾದಂತಹ ಅಪ್ಪನ ಫೋಟೋ, ಅದೊಂದು ದೊಡ್ಡ ಫೋಟೋ ಗ್ಯಾಲರಿ ಮಾಡಿ ಎಲ್ಲ ಹಾಕಿದ್ರು. ಅವನ ಸ್ನೇಹಿತರು ಬಂದಿದ್ರು. ನಾನೇ ಮಾಡ್ಸೋಕೆ ಹೋಗಿದ್ದೆ, ಷಷ್ಠಬ್ದ ಪೂರ್ತಿ ನಾನೇ ಮಾಡ್ಸೋಕೆ ಹೋಗಿದ್ದೆ. ಅವರು ಇದು ಯಾರೋ ಅಂತ ಕೇಳಿದ್ರು. ಅವನು ಹೇಳ್ದ ಇದು ನಾನೇ ಅಂತ. ಆ ನಂತರ 10-15ನೇ ಫೋಟೋ, ಇದು ಯಾರೋ? ಇದು ನಾನೇ ಕಣೋ. ಅವನ 30ನೇ ವಯಸ್ಸು, ಇದು ಯಾರು? ಇದು ನಾನೇ. 60ನೇ ವಯಸ್ಸು, ಇದು ನಾನೇ. ಅವನು ಹೇಳ್ತಿದ್ದಂಥದ್ದು ಒಂದೇ ಉತ್ತರ, ಇದು ನಾನೇ ಅಂತ. ಆಗ ನನಗೊಂದು ಒಳ್ಳೆಯ ವಿಚಾರ ಹೊಳಿತು. ನೋಡಿ, 1ನೇ ವಯಸ್ಸಿನಲ್ಲಿದ್ದಂಗೆ 5ನೇ ವಯಸ್ಸಲ್ಲಿ ಶರೀರ ಇಲ್ಲ, 5 15ರಲ್ಲಿಲ್ಲ, 30ರಲ್ಲಿಲ್ಲ, 60ರಲ್ಲಿ ಇಲ್ಲವೇ ಇಲ್ಲ. ಆದರೆ ಶರೀರ ಎಷ್ಟೇ ಬದಲಾದರೂ ಕೂಡ ನಾನು ಅನ್ನುವ ಪ್ರತ್ಯಯ ಬದಲಾಗ್ತಿಲ್ಲ. ಆಗಲೂ ಅವನು ನಾನೇ, 90 ಆದರೂ ನಾನೇ. ಅವನು ಹೋಗುವಂತಹ ಹಿಂದಿನ ದಿನವೂ ಅವನು ನಾನೇ. ಅವನು ಬದಲಾಗಿದಾನ? ಯಾಕೆ? ಅವನು ಎಂದೂ ಬದಲಾಗದೇ ಇರುವಂತಹ ಸ್ವರೂಪದವನು ನಾನು. ಶಾಸ್ತ್ರ ಹೇಳುವಂಥದ್ದು ಅದೇ. ನೀನು ಅನ್ನುವವನು ಬದಲಾಗುವವನಲ್ಲ. ಯಾವುದನ್ನ ಈಗ ನೀನು ನಾನು ಅಂದುಕೊಳ್ತಿದೀಯಾ ಅದನ್ನ ನೋಡು, ದಿನವೂ ಬದಲಾಗ್ತಾ ಇದೆ. ಯಾವ ಶರೀರವನ್ನ, ಯಾವ ದೇಹವನ್ನ, ಇಂದ್ರಿಯ ಬುದ್ಧಿಗಳನ್ನ ನೀನು ನಾನು ಅಂದುಕೊಳ್ತಿದೆಯಲ್ಲಪ್ಪ, ಅದು ಏನಾಗ್ತಿದೆ? ದಿನವೂ ಬದಲಾಗ್ತಾ ಇದೆ. ಆ ದಿನವೂ ಬದಲಾಗುವಂಥದ್ದನ್ನ ಬದಲಾಗದೇ ಆಗಿರುವಂತಹ ಸ್ವರೂಪಕ್ಕೆ ಹೇಗೆ ಹೋಲಿಸ್ತೀಯ ನೀನು? ಯಾವ ರೀತಿಯಾಗಿ ತಿಳಿದುಕೊಳ್ತೀಯ? ಆದರೆ ನೀನು ಇಹ ಸಂಸಾರೇ ನಾಸ್ತಿ ಕಶ್ಚಿದಪಿ ಅಕೃತಃ ಪದಾರ್ಥ. ಹಾಗೇ ಇರುವಂತಹ ಪದಾರ್ಥ ಯಾವುದೂ ಈ ಸಂಸಾರದೊಳಗಿಲ್ಲ. ಯಾಕೆ? ಎಲ್ಲವೂ ಕೂಡ ಕರ್ಮಚಿತಾಹ. ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಆಯಾ ಪದಾರ್ಥಗಳು ಹುಟ್ಟುಕೊಳ್ತಾ ಹೋಗುತ್ತೆ ಜಗತ್ತೊಳಗೆ. ಹೇಗೆ ನಮ್ಮ ಪಾಪ ಪುಣ್ಯಗಳೂ ಕೂಡ ಬದಲಾವಣೆ ಆಗುವಂಥದ್ದಾಗಿದೆಯೋ ಹಾಗೆ ಎಲ್ಲ ಕರ್ಮಾದಿಗಳೂ ಕೂಡ ಬದಲಾವಣೆ ಆಗುವಂಥದ್ದಾಗಿದೆ. ಇತಿ ಅಭಿಪ್ರಾಯ. ಆದ್ರಿಂದ ಏನು? ನಾವುಗಳೆಲ್ಲರೂ ಕೂಡ ಆ ಭಗವಂತನನ್ನ ಪಡೆಯುವುದಕ್ಕೋಸ್ಕರವೇ ಇರುವಂಥದ್ದವರಾಗಿರುವುದರಿಂದ ನಿರಂತರವಾದಂತಹ ಒಂದು ಪ್ರಯತ್ನ ನಮ್ಮೊಳಗೆ ಇರುವಂಥದ್ದಾಗಬೇಕು. ಎಲ್ಲ ಉಪನಿಷತ್ತುಗಳು ಹೇಳಿದೆ, ಹೌದು ಭಗವಂತನು ಈ ರೀತಿಯಾಗಿದ್ದಾನೆ ಅಂತ.
ಅನೇಕ ಉಪದೇಶಗಳಿಂದ ಭಗವಂತನ ವಿಚಾರವನ್ನು ತಿಳಿಸಿದೆ. ಆದರೆ ಅವುಗಳು ಹೇಳುತ್ತಿರುವಂತಹ ಭಗವದ್ವಿಷಯ ಒಂದೇ ಆಗಿರುವಂಥದ್ದು. ಶಂಕರ ಭಗವತ್ಪಾದರು ಸೂತ್ರ ಭಾಷ್ಯದಲ್ಲಿ ಹೇಳಬೇಕಾದ್ರೆ, ಮುಕ್ತ್ಯಾವಸ್ಥಾಹಿ ಸರ್ವ ವೇದಾಂತೇಷು ಏಕರೂಪೈವ ಅವಧಾರ್ಯತೆ ಬ್ರಹ್ಮೈವ ಚ ಮುಕ್ತ್ಯವಸ್ಥಾ ನಚ ಬ್ರಹ್ಮಣಃ ಅನೇಕ ಆಕಾರ ಯೋಗೋಸ್ತಿ. ಅನೇಕ ಆಕಾರ ಯೋಗೋಸ್ತಿ. ಮುಕ್ತಿಯ ಒಂದು ಅವಸ್ಥೆ, ಮುಕ್ತ್ಯವಸ್ಥಾಹಿ, ಆ ಮುಕ್ತಿಯ ಅವಸ್ಥೆ ಏನಿದೆ, ಅಜ್ಞಾನದ ಸ್ಥಿತಿ ಹೇಗಿದೆ, ಸರ್ವ ವೇದಾಂತೇಷು ಏಕರೂಪ ಏವ, ಸಮಸ್ತ ಉಪನಿಷತ್ತುಗಳು ಹೇಳ್ತಾ ಇರುವಂಥದ್ದು ಅವನು ಒಬ್ಬನೇ ಇರುವವನು ಅಂತ, ಏಕರೂಪದಿಂದಲೇ ಇರುವವನು ಅಂತ ಹೇಳ್ತಾ ಇರುವಂಥದ್ದು. ಬ್ರಹ್ಮೈವಚ ಮುಕ್ತ್ಯವಸ್ಥಾ. ಯಾವುದು ನಿಜವಾದಂಥ ಅವಸ್ಥೆ, ನಮ್ಮೆಲ್ಲರ ನಿಜವಾದ ಸ್ವರೂಪ ಯಾವುದು? ನಾನು ಬ್ರಹ್ಮ ಅನ್ನುವಂಥದ್ದೇ ನಿಜವಾದ ಒಂದು ಅವಸ್ಥೆ. ಅಯಮಾತ್ಮ ಬ್ರಹ್ಮ, ಈ ಆತ್ಮನು ಬ್ರಹ್ಮವೇ ಆಗಿರುವವನು, ಈ ಆತ್ಮನು ಬ್ರಹ್ಮವೇ ಆಗಿರುವವನು ಎಂಬುವುದೇ ನಿಜವಾದಂತಹ ಅವಸ್ಥೆ ಆಗಿರುವಂಥದ್ದು. ಈ ಬ್ರಹ್ಮನಿಗೆ ಯಾವುದೇ ರೀತಿಯಾದ ಒಂದು ಕಲ್ಮಶವಾಗಲಿ ಅಶುದ್ಧತೆಯಾಗಲಿ ಯಾವುದೂ ಕೂಡ ಇಲ್ಲ. ಇದರಿಂದ ನೋಡಿ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ನಾವೊಂದು ದೇವಸ್ಥಾನಕ್ಕೆ ಹೋಗ್ತೇವೆ. ಆ ದೇವಸ್ಥಾನಕ್ಕೆ ಹೋದ ತಕ್ಷಣ ನಾವೇನು ಮಾಡ್ತೇವೆ? ಹೊರಗಡೆ ಚಪ್ಪಲಿಯನ್ನು ಬಿಡ್ತೇವೆ, ಕಾಲು ತೊಳ್ಕೊಳ್ತೇವೆ. ಆ ನಂತರ ದೇವಸ್ಥಾನದ ಗುಡಿ ಒಳಗೆ ಪ್ರವೇಶವನ್ನು ಮಾಡ್ತೇವೆ. ನಮ್ಮೆಲ್ಲರ ಅಭಿಪ್ರಾಯ ಏನು? ಆ ದೇವಸ್ಥಾನ ಶುದ್ಧವಾದ ಸ್ಥಳ, ಶುದ್ಧವಾದ ಸ್ಥಳ. ನಾವೇ ಮಾಡಿಕೊಂಡಿರುವಂತಹ ಕಲ್ಲಿನ ದೇವರ ಸಮೀಪಕ್ಕೆ ನಾವುಗಳು ಹೋಗಬೇಕಾದರೆ ಅಷ್ಟು ಶುದ್ಧರಾದಂತಹ ಭಾವನೆಯಿಂದ ನಾವುಗಳೆಲ್ಲರೂ ಹೋಗಬೇಕಾದರೆ, ನಾನೇ ಆಗಿರುವ ಪರಮಾತ್ಮನ ಸಮೀಪಕ್ಕೆ ನಾವುಗಳು ಹೋಗಬೇಕಾದರೆ ನಮ್ಮ ಅಂತಃಕರಣ ಎಷ್ಟು ಶುದ್ಧವಾಗಿರಬೇಕು? ನಮ್ಮ ಅಂತಃಕರಣ ಎಷ್ಟು ಶುದ್ಧವಾಗಿರಬೇಕು, ಎಷ್ಟು ಪರಿಶುದ್ಧವಾಗಿರಬೇಕು? ಯಾವ ಕಲ್ಮಶಗಳೂ ಇಲ್ಲದ, ಯಾವ ಕಾಮ ಕ್ರೋಧಾದಿ ಲೋಭ ಮೋಹಗಳೆಲ್ಲವನ್ನೂ ಬಿಟ್ಟವರಾಗಿ ಆ ಭಗವಂತನ ಸಮೀಪಕ್ಕೆ ಹೋಗಬೇಕು. ಆಗ ಅವನು ತನ್ನ ರೂಪ ಹೇಗಿದೆ ಅಂತ ಅವನೇ ತೋರಿಸಿಕೊಳ್ತಾನೆ. ಯಮೇ ವೈಷವೃಣುತೆ ತೇನ ಲಭ್ಯ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಯಮೇ ವೈಷವೃಣುತೆ ತೇನ ಲಭ್ಯ. ಅವನೇ ಬೇಕು ಅನ್ನುವಂತಹ ಉತ್ಕಟವಾದಂತಹ ಭಾವನೆ ಬೇಕು. ಭಗವಂತ ನೀನೇ ಬೇಕು, ಬೇರೆ ಏನೂ ಬೇಡ. ಆ ಭಾವನೆ ಇದ್ದಾಗ ಮಾತ್ರವೇ ನಮಗೆ ಭಗವತ್ ಸ್ವರೂಪ ಏನು ಅನ್ನುವಂತಹ ಒಂದು ವಿಚಾರ ನಮಗೆ ಗೊತ್ತಾಗುತ್ತೆ. ಆ ಭಾವನೆ ಬರುವುದಕ್ಕೋಸ್ಕರವೇ ಈ ಎಲ್ಲ ವೇದಾಂತದ ಪ್ರಯತ್ನಗಳು. ನಮ್ಮ ಅಂತಃಕರಣಕ್ಕೆ ಆ ಒಂದು ವೇದಾಂತದ ಪ್ರಯತ್ನ ಏನಕ್ಕೋಸ್ಕರ ಹೇಳ್ತಿರುವಂಥದ್ದು? ಶಾಸ್ತ್ರ ಹೇಳ್ತು, ವೇದಾಂತದ ಜ್ಞಾನವನ್ನು ಪಡೆದಾಗ ಏನಾಗತ್ತೆ? ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾ, ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ನಮ್ಮ ಅಂತಃಕರಣದೊಳಗಿರುವಂತಹ ಎಲ್ಲ ಸಂಶಯಗಳೂ ಕೂಡ ಪರಿಹಾರವಾಗುತ್ತದೆ. ಎಲ್ಲ ಸಂಶಯದ ಗಂಟುಗಳು ಕೂಡ ಭಿದ್ಯತೆಯಾಗಿ ಹೋಗುತ್ತೆ. ಎಲ್ಲ ಪರಿಪೂರ್ಣವಾಗಿ ಚೂರು ಚೂರಾಗಿ ಹೋಗುತ್ತೆ. ನಮ್ಮೆಲ್ಲ ಒಂದು ಸಂಚಿತ ಆಗಾಮಿ ಎಲ್ಲ ಕರ್ಮಗಳು, ಸಂಚಿತ ಆಗಾಮಿ ಕರ್ಮಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಯಾಕೆ? ನಾನು ಮಾಡುವವನು ಎಂಬ ಭಾವನೆಯೇ ಇಲ್ಲದೆ ಕರ್ಮವನ್ನು ಮಾಡಿದಾಗ ಅದಕ್ಕೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಆ ಒಂದು ಕರ್ಮಕ್ಕೆ ಪಾಪವಾಗಲಿ ಪುಣ್ಯವಾಗಲಿ ಏನೂ ಇಲ್ಲ. ಹಸು 100 ಜನಕ್ಕೆ ಹಾದರೂ ಕೂಡ ಅದಕ್ಕೇನು ಪಾಪ ಇಲ್ಲ. ಹಾಯ್ದ್ರೂ ಕೂಡ, ಗುದ್ದಿದ್ರೂ ಕೂಡ ಹಸುವಿಗೇನು ಪಾಪ ಇಲ್ಲ. ನಾಯಿ 100 ಜನ ಕಚ್ಚಿದ್ರೂ ಕೂಡ ಅದಕ್ಕೇನು ಪಾಪ ಇಲ್ಲ. ಯಾಕೆ ಹೇಳಿ? ಕಚ್ಚುತ್ತಾ ಇದ್ದೀನಿ ಅನ್ನೋ ಭಾವನೆಯೇ ಅದಕ್ಕಿಲ್ಲ. ನಾನು ಗುದ್ದುತ್ತಾ ಇದ್ದೀನಿ ಅನ್ನುವಂಥ ಭಾವನೆ ಇಲ್ಲ. ಅದೇ ಒಬ್ಬ ಮನುಷ್ಯ ನಾನು ಅವನಿಗೆ ಹೊಡಿತೀನಿ ಅಂತ ಅಂದ್ರೇನೆ ಪಾಪ. ಹೊಡಿಬೇಕಾಗಿಲ್ಲ, ಅವನು ಅಂದು ಮನಸ್ಸಿಗೆ ಆಲೋಚನೆ ಬಂದ್ರೆಯೇ ಪಾಪ. ಎಲ್ಲ ಪಾಪಗಳು, ತನ್ನ ಸಂಚಿತ ಪಾಪವೂ ಪರಿಪೂರ್ಣವಾಗಿ ಹೊರಟು ಹೋಗುತ್ತೆ, ಆಗಾಮಿ ಪಾಪವೂ ಕೂಡ ಪರಿಪೂರ್ಣವಾಗಿ ಹೊರಟು ಹೋಗುತ್ತೆ. ಏನಕ್ಕೋಸ್ಕರ? ಯಾತಕ್ಕೋಸ್ಕರ? ಏತಕ್ಕೋಸ್ಕರ ಅಂತ ನಾವುಗಳು ಅಂದುಕೊಂಡಾಗ
ಯಾವಾಗ ಅವನ ಅಂತಃಕರಣದೊಳಗಿರುವಂತಹ ನಾನು ಮಾಡುವವನು ಎಂಬ ಬುದ್ಧಿಯೇ ನಾಶವಾಗಿ ಹೋಗುತ್ತದೋ, ಯಾರಿಗೆ ನೀವು ಪಾಪವನ್ನು ಹೇಳ್ತೀರಾ, ಯಾರಿಗೆ ಪುಣ್ಯವನ್ನು ಹೇಳ್ತೀರಾ? ಅಪರಾವರ ಸ್ವರೂಪದವನಾದಂತಹ ಪರಮಾತ್ಮನನ್ನ ನಾವುಗಳೆಲ್ಲರೂ ಕೂಡ ಕಂಡುಕೊಂಡಾಗ, ಪರಾವರ ಸ್ವರೂಪ ಪರಮಾತ್ಮನನ್ನು ನಾವುಗಳು ಅರೆತಾಗ ಎಲ್ಲವೂ ಕೂಡ ಇಂತಹ ಒಂದು ಫಲ ನಮಗೆ ಆಗುವಂಥದ್ದಾಗುತ್ತದೆ. ಏನಾಗುತ್ತೆ? ಆ ಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರವೇ ನಮ್ಮೆಲ್ಲ ದುಃಖಗಳು ಕೂಡ ನಾಶವಾಗಿ ಹೋಗುವಂಥದ್ದು ಆಗುತ್ತದೆ. ಸಮ್ಯಕ್ ದರ್ಶನ ನಿಷ್ಠಾನಾಂ ಸನ್ಯಾಸೀನಾಂ ಸದ್ಯೋ ಮುಕ್ತಿ ಉಕ್ತ. ಶಂಕರ ಭಗವತ್ಪಾದರ ಪ್ರಧಾನ ಸಿದ್ಧಾಂತದೊಳಗೆ ಇದು ಕೂಡ ಒಂದು ಸದ್ಯೋ ಮುಕ್ತಿ ಅನ್ನುವಂಥದ್ದು. ಅತ್ರ ಬ್ರಹ್ಮ ಸಮಶ್ನುತೆ. ಭಗವಂತನನ್ನ ನೀನು ತಿಳಿದುಕೊಳ್ಳುವವನಾದರೆ ಇಲ್ಲೇ ಈಗಲೇ ನೀನು ಪರಮಾತ್ಮನನ್ನ ಪಡೆಯುವವನಾಗುತ್ತೀಯ. ಭಗವಂತನನ್ನ ನೀನು ಪಡೆಯುವವನಾಗುತ್ತೀಯ. ಅತ್ರ ಈಗಲೇ ಇಲ್ಲೇ ನೀನು ತಿಳಿಯುವವನಾಗುತ್ತೀಯ. ಇಂತಹ ಒಂದು ಉಪದೇಶವನ್ನು ಸಮ್ಯಕ್ ದರ್ಶನ ನಿಷ್ಠಾನ, ಆ ನಿಷ್ಠೆ ಇದೆಯಲ್ಲ, ಭಗವಂತನನ್ನ ಪಡಿಬೇಕು ಎಂಬ ನಿಷ್ಠೆ, ಆ ನಿಷ್ಠೆಯನ್ನು ಇಟ್ಟುಕೊಂಡು ವೇದಾಂತದ ಸಮೀಪಕ್ಕೆ ನಾವುಗಳು, ಉಪನಿಷತ್ತಿನ ಸಮೀಪಕ್ಕೆ ನಾವುಗಳು ಹೋದಂಥದ್ದಾದರೆ ನಮಗೆ ಆ ಭಗವಂತನೇ ನಮಗೆ ಪರಿಪೂರ್ಣವಾಗಿ ತಿಳಿದುಕೊಳ್ಳುವವನಾಗುತ್ತಾನೆ. ಈ ಶಾಂಕರ ವೇದಾಂತದ ಸಾರವನ್ನು ಹೇಳಬೇಕು ಅಂತ ಅಂದಾಗ ಹೊಳೆನರಸೀಪುರದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಒಂದು 2-3 ವಾಕ್ಯಗಳನ್ನು ಓದಿಬಿಡ್ತೇನೆ. ಯಾಕೆ ಅಂದರೆ ಅವರು ಹೇಗೆ ಬರೆದಿದ್ದಾರೋ ಅದೇ ವಾಕ್ಯಗಳನ್ನು ಓದಿಬಿಡ್ತೇನೆ. ಶಂಕರ ಭಗವತ್ಪಾದರು ಪ್ರತಿಪಾದಿಸುವ ವೇದಾಂತದ ವಿಷಯವು ಕಾಲ ದೇಶಗಳ ಎಲ್ಲೆ ಕಟ್ಟನ್ನು ಮೀರಿರುವ, ಇಡೀ ಜಗತ್ತಿಗೇ ತಿರುಳಾಗಿರುವ ಪರಬ್ರಹ್ಮವು ನೀನು ಆಗಿರುತ್ತೀಯ ಎಂದು ಹೇಳುವುದು. ಆ ಬ್ರಹ್ಮವು ಎಲ್ಲ ಕಾಲದ, ಎಲ್ಲ ದೇಶದ, ಎಲ್ಲ ಮನುಷ್ಯರಿಗೂ ಮತ್ತು ಮನುಷ್ಯ ಇತರ ಜೀವರಿಗೂ ಆತ್ಮನೇ ಆಗಿರುತ್ತಾನೆ. ಈ ಪರಮಾರ್ಥ ತತ್ವವನ್ನು ದೇಶ ಕಾಲಗಳಿಂದ ಮಾರ್ಪಡದ ಸಾರ್ವತ್ರಿಕ ಅನುಭವದ ಆಧಾರದಿಂದಲೇ ತಿಳಿಯ ಹೇಳಿಕೊಟ್ಟಿರುವುದು ಶಂಕರ ಭಗವತ್ಪಾದರ ಉಪದೇಶ ಕ್ರಮದ ಒಂದು ಅಸಾಧಾರಣ ಧರ್ಮವಾಗಿರುತ್ತದೆ. ಅಸಾಧಾರಣವಾದಂತಹ ಧರ್ಮವಾಗಿರುತ್ತದೆ. ಶಂಕರ ಭಗವತ್ಪಾದರು ನಮಗೆ ಏನು ತಿಳಿಸಿದ್ರು ಅಂದರೆ, ಆ ಉಪನಿಷತ್ತುಗಳೊಳಗೆ ಹೇಳಿರುವಂತಹ ಅನೇಕ ಕಠಿಣ ವಿಷಯಗಳನ್ನು ಸುಲಭವಾದಂತಹ ವಿಚಾರ ಸರಣಿಯೊಳಗೆ ನಮಗೆ ತಿಳಿ ಹೇಳಿ, ಆ ಭಗವಂತನನ್ನು ಪಡೆಯುವುದಕ್ಕೆ ಯಾವ ಯಾವ ವಿಚಾರಗಳು ನಮ್ಮ ಅಂತಃಕರಣಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತೋ ಅದನ್ನು ಹೇಗೆ ನಾವುಗಳು ನಿವಾರಣೆ ಮಾಡಿಕೊಳ್ಳಬೇಕು ಅನ್ನುವಂತಹ ಮಾರ್ಗವನ್ನು ತಿಳಿಸಿ, ಆ ಮಾರ್ಗದಲ್ಲಿ ನೀನು ನಡೆಯುವವನಾದರೆ ಸದ್ಯೋ ಮುಕ್ತಿ, ಇಲ್ಲೇ ನೀನು ಆ ಪರಮಾತ್ಮನನ್ನು ಪಡಿತೀಯಪ್ಪ ಅನ್ನುವಂತಹ ವಿಚಾರವನ್ನು, ಗಹನವಾದಂತಹ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿರುವಂಥವರಾಗಿದ್ದಾರೆ. ನಿಮ್ಮೆಲ್ಲರಲ್ಲೂ ಒಂದು ಕಡೆಯ ಮನವಿ ಏನಪ್ಪ ಅಂದರೆ, ನಾವು ಶಂಕರ ಭಗವತ್ಪಾದರು ಅಂದರೆ ಅವರನ್ನು ನಾವು ಅವರ ಭಾಷ್ಯಾದಿ ಗ್ರಂಥಗಳೊಳಗೆ ಆರಾಧನೆಯನ್ನು ಮಾಡಬೇಕೇ ಹೊರತು ಅವರ ಯಾವುದೇ ಒಂದು ಕಟ್ಟು ಕಥೆಗಳಾದಂತಹ ಚರಿತ್ರೆಗಳಲ್ಲ. ಅವರ ಯಾವ ಚರಿತ್ರೆಯಾಗಲಿ ಏನೇ ಆಗಲಿ ಅದರೊಳಗೆ ಹುರುಳಿಲ್ಲದಂಥದ್ದು. ಶಂಕರ ಭಗವತ್ಪಾದರನ್ನು ನಾವು ಹೇಗೆ ನೋಡಬೇಕು? ಅವರ ದಿನನಿತ್ಯ ಅವರೊಂದು ವಾಕ್ಯಗಳನ್ನು, ಅವರ ಸ್ಮರಣೆಯನ್ನು ನಾವುಗಳು ಮಾಡಿದರೆ ಸಾಕು, ನಮಗೆ ಈ ಒಂದು ಆತ್ಮಜ್ಞಾನಕ್ಕೆ ಸಿದ್ಧತೆಯನ್ನು ಅವರ ಚರಿತ್ರೆ ಅನ್ನುವಂಥದ್ದು ನಮಗೆ, ಅವರ ವಿಷಯ ಅನ್ನುವಂಥದ್ದು ನಮಗೆ ತಂದುಕೊಡುತ್ತೆ. ಅದಕ್ಕೆ ಸಾಕ್ಷೀಭೂತರಾಗಿ ಒಂದೇ ಒಂದು ಶ್ಲೋಕದ ಅರ್ಥವನ್ನು ನಿಮಗೆ ನಾನು ತಿಳಿಸ್ತೇನೆ. ಶಂಕರರ ನೇರ ಶಿಷ್ಯರು ಅಂತ ನಾವು ಪ್ರಮಾಣೀಭೂತರಾಗಿ ಹೇಳಬಹುದು ಅಂದರೆ ಅದನ್ನು ಸುರೇಶ್ವರರು ಒಬ್ಬರೇ. ಯಾಕಂದರೆ ಅವರ ಗ್ರಂಥಗಳೊಳಗೆ ನಾನು ಶಂಕರರ ಶಿಷ್ಯ ಅಂತ ಅವರು ಹೇಳಿಕೊಂಡಿರುವಂಥದ್ದು ಆಗಿದೆ. ಅವರು ಬೃಹದ್ವಾರ್ತಿಕವನ್ನು ಬರೀತಾರೆ. ಸುಮಾರು 11,000 ಶ್ಲೋಕಗಳಿರುವಂತಹ ಬೃಹದಾರಣ್ಯಕ ಭಾಷ್ಯದ ವಾರ್ತಿಕ ಅದು. ಆ ವಾರ್ತಿಕದ ಕೊನೆಗೆ ಒಂದು ಶ್ಲೋಕವನ್ನು ಬರೀತಾರೆ. ಶಂಕರ ಭಗವತ್ಪಾದರು ಎಂಥವರಪ್ಪ ಅಂದರೆ, ಆ ಶಂಕರ ಭಗವತ್ಪಾದರ ಮತ್ತು
ಈ ಒಂದು ಅವರ ಶಿಷ್ಯರ ಪ್ರಭೆ ಎಷ್ಟಿತ್ತಪ್ಪ ಅಂದರೆ, ಈ ಹೊಳಿತಿರುವಂತಹ ಸೂರ್ಯನೂ ಕೂಡ ಚಂದ್ರನಂತೆ ನಮಗೆ ಕಾಣಿಸ್ತಾ ಇದ್ದಾನೆ. ಚಂದ್ರಾಯತೆ ಭಾಸ್ಕರ. ಇಂತಹ ಒಂದು ಬೃಹದಾರಣ್ಯಕ ಭಾಷ್ಯ ವಾರ್ತಿಕವನ್ನ ಇಷ್ಟೆಲ್ಲ ವಿಚಾರಧಾರೆಯನ್ನು ಇಟ್ಟುಕೊಂಡು ಬರೆದಿದ್ದು ಹೇಗೆ ಅಂತ ಅಂದುಕೊಳ್ತೀರಾ? ಒಮ್ಮೆ ಪಾಠಕ್ಕೆ ಕೂತಾಗ ಒಮ್ಮೆ ಶಂಕರ ಭಗವತ್ಪಾದರು ತಲೆಯನ್ನು ಎತ್ತಿ ಕುಡಿ ನೋಟದೊಳಗೆ ನನ್ನ ಮೇಲೆ ದೃಷ್ಟಿಯನ್ನು ಹಾಕಿದ್ರು. ಆ ನೋಟದ ಫಲವೇ ಈ ಬೃಹದ್ವಾರ್ತಿಕ ಅಂತ ಬರೆದಿದ್ದಾರೆ. ಆ ನೋಟದ ಫಲ ಏನಿದೆ ಅದರಿಂದಲೇ ನಮಗೆ ಇಂತಹ ಒಂದು ಗ್ರಂಥ ಹೊಳೆದಂಥದ್ದಾಯಿತು ಅಂತ. ಅಂಥದರೊಳಗೆ ಆ ಶಂಕರ ಭಗವತ್ಪಾದರ ಒಂದು ವಾಕ್ಯಗಳನ್ನು ಮತ್ತು ಅವರು ಎಲ್ಲ ರೀತಿಯಿಂದಲೂ ಆ ಜೀವನು ಪರಮಾತ್ಮನೇ ಅಂತ ಹೇಳಿರುವ ಆ ಶ್ರುತಿ ಅರ್ಥವನ್ನು ಮತ್ತು ಸದ್ಯೋಮುಕ್ತಿಯ ವಿಷಯವನ್ನು ನಾವುಗಳು ಯಾವಾಗಲೂ ಅನುಸಂಧಾನವನ್ನು ಮಾಡ್ತಾ ಹೋದಂಥದ್ದಾದರೆ, ನಾನು ಹೇಳಿದಂತೆಯೇ, ಬ್ರಹ್ಮಚೈತನ್ಯರು ಹೇಳಿದಂತೆಯೇ, ಈ ಜನ್ಮದೊಳಗೆ ನಾವು ಪ್ರಯತ್ನವನ್ನು ಆರಂಭ ಪಟ್ಟರೆ ಇನ್ನು 10 ಜನ್ಮದೊಳಗಾದರೂ ಕೂಡ ನಾವು ಆ ಒಂದು ಸ್ಥಿತಿಯನ್ನು ಪಡೆಯುವಂಥವರಾಗ್ತೇವೆ. ಆದರೆ ಆ ಪ್ರಯತ್ನ ನಮ್ಮೊಳಗೆ ನಿರಂತರವಾಗಿರಲಿ. ಆ ಪ್ರಯತ್ನದ ನಿರಂತರತೆ, ಆ ಒಂದು ಸಾಧನೆಯ ಮಾರ್ಗವನ್ನು ನಮಗೆ ಈ ವೇದಿಕೆಯೊಳಗೆ, ನಾನು ಈಗೂ ಬರಬೇಕಾದ್ರೆ ವ್ಯವಸ್ಥಾಪಕರಿಗೆ ರಾಮಣ್ಣನಿಗೆ ಈ ಮಾತನ್ನು ಹೇಳ್ಕೊಂಡು ಬಂದೆ. ಈ ವೇದಿಕೆಯಲ್ಲಿ ಕೂತು ಮೊದಲ 10 ನಿಮಿಷ ಎದೆ ಮತ್ತು ಮೈಕೈ ಎಲ್ಲ ಬೆವರತ್ತಪ್ಪ ಅಂತ ನಡಗುತ್ತೆ, ಹೃದಯ ನಡಗತ್ತೆ. ಯಾಕಂದರೆ ಈ ವೇದಿಕೆಯನ್ನು ಅಲಂಕರಿಸಿರುವಂಥವರು ಅಂತಂತಹ ಮಹಾತ್ಮರು. ನಮ್ಮ ದೊಡ್ಡ ಗುರುಗಳೂ ಕೂಡ ಈ ವೇದಿಕೆಯೊಳಗೆ ಉಪನ್ಯಾಸವನ್ನು ಮಾಡಿದ್ದಾರೆ. ಸಚ್ಚಿದಾನಂದೇಂದ್ರ ಗುರುಗಳೂ ಕೂಡ ಈ ವೇದಿಕೆಯಲ್ಲಿ ಉಪನ್ಯಾಸವನ್ನು ಮಾಡಿದ್ದಾರೆ. ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರಿಗೂ ಮತ್ತು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೂ ಅವಿನಾಭಾವ ಸಂಬಂಧ ಇತ್ತು. ಆ ಗುರು ಶಿಷ್ಯ ಸಂಬಂಧ ಎಷ್ಟರ ಮಟ್ಟಿಗಿತ್ತು ಅಂದರೆ, ಗುರುಗಳ ಒಂದು ಶೇಷ ವಸ್ತ್ರವನ್ನು DVG ಅವರು ಅವರ ತಲೆದಿಂಬಿನ ಅಡಿ ಇಟ್ಟುಕೊಂಡು ಮಲಗ್ತಾ ಇದ್ರಂತೆ. ಅವರೇ ಹೇಳಿರುವಂತೆ, ಗುರುಗಳು ಮುಕ್ತರಾಗಿ ಅವರನ್ನು ಕರ್ಕೊಂಡು ಬರಬೇಕಾದ್ರೆ DVG ಅವರು ಆರೋಗ್ಯ ಅಷ್ಟಿರಲಿಲ್ಲ. ಅವರು ಮನೆ ಬಾಗಿಲಲ್ಲಿ ಕಾಯ್ಕೊಂಡು ಕುಳಿತಿದ್ರಂತೆ. ರಂಗನಾಥ ಶರ್ಮರು ಬರೆದಿರುವಂತಹ ವಾಕ್ಯ ಇದು. ಶರ್ಮರು ಗುರುಗಳನ್ನು ನೋಡಕ್ಕೆ ಬಂದರು. ನಂತರ ಗುರುಗಳ ಪಾರ್ಥಿವ ಶರೀರ ಮುಂದಕ್ಕೆ ಸಾಗುಬಿಟ್ಟಿತ್ತು. ಆಗ ಇನ್ನೊಬ್ಬರು ಮಹನೀಯರು DV ಗುಂಡಪ್ಪನವರನ್ನು ನೋಡಕ್ಕೆ ಹೋಗ್ತೀನಿ ಅಂತ ಮನೆ ಬಾಗಿಲಿಗೆ ಬಂದು ನಿಂತಾಗ, ಬಂದ್ರಪ್ಪ ಬನ್ನಿ, ನಿಜವಾದ ಕರ್ನಾಟಕದ ಸೂರ್ಯ ಇವತ್ತು ಮುಳುಗಿದ ಅಂತ ಅನ್ನಿಸ್ತಾ ಇದೆ. ನಮ್ಮ ತಂದೆ ತಾಯಿಯರು ಮುಕ್ತರಾದಾಗೂ ಅಷ್ಟು ದುಃಖ ಆಗಲಿಲ್ಲ, ಇವತ್ತು ನನಗಷ್ಟು ದುಃಖ ಆಗ್ತಿದೆ ಅಂತ ಗುಂಡಪ್ಪನವರು ಸ್ವಾಮಿಗಳ ಬಗ್ಗೆ ಈ ಮಾತನ್ನು ಹೇಳಿದ್ದಾರೆ. ಅವರು ಅನೇಕ ಪುಸ್ತಕಗಳಿಗೆ ಸ್ವಾಮಿಗಳು ಅವರಿಂದ ಪೀಠಿಕೆಯನ್ನು ಬರೆಸಿದ್ದಾರೆ. ಅದರೊಳಗೆ ಭಗವದ್ಗೀತಾ ಉಪನ್ಯಾಸಗಳು ಅನ್ನುವಂತಹ ಪೀಠಿಕೆ ಅದ್ಭುತವಾದಂತಹ ಪೀಠಿಕೆ. ಏನಕ್ಕೆ ಹೇಳಿದೆ ಅಂದರೆ, ಅಂತಹ ಮಹನೀಯರು ಅಲಂಕರಿಸಿರುವಂತಹ ವೇದಿಕೆಯೊಳಗೆ ನನಗೊಂದು ಅವಕಾಶವನ್ನು ವ್ಯವಸ್ಥಾಪಕರು ಮತ್ತು ಪ್ರಾಯೋಜಕರು ಒಂದು 3-4 ಬಾರಿ ವೇದಿಕೆಗೆ ಬಂದಿದ್ದೇನೆ. ಆದರೂ ಕರೆಸಿಕೊಂಡಂಥದ್ದಕ್ಕೆ ನಾನು ಅನಂತ ಆಭಾರಿ. ಮತ್ತು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವೂ ಕೂಡ ಈ ಒಂದು ಸಂಸ್ಥೆಗೂ ಕಾರ್ಯಾಲಯಕ್ಕೂ ಒಂದು ಒಳ್ಳೆಯ ಸಂಬಂಧ, ವೇದಾಂತಕ್ಕೋಸ್ಕರವೇ ಇರುವಂತಹ ಸಂಸ್ಥೆ. ಎಲ್ಲರೂ ಕೂಡ ಕಾರ್ಯಾಲಯಕ್ಕೂ ಬನ್ನಿ, ಅದರ ಒಂದು ಸ್ವಾಮಿಗಳ ವಿಚಾರಧಾರೆಯನ್ನು ತಾವುಗಳೆಲ್ಲರೂ ಕೂಡ ಅರಿತುಕೊಳ್ಳಿ. ವೇದಾಂತ ಕ್ಷೇತ್ರಕ್ಕೆ 240ಕ್ಕೂ ಹೆಚ್ಚು ಗ್ರಂಥಗಳನ್ನು ಒಬ್ಬರು ಮಹನೀಯರು ನಮಗೆ ಕೊಟ್ಟಂಥದ್ದಾಗಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವರು ಮಹಾತ್ಮರು ಅಂತ ಹೇಳೋದಿಕ್ಕೆ ಅವರ ಜೀವಿತಾವಧಿಯ ಅವರು ಹೇಗೆ ನಡೆದರು ಅನ್ನುವಂಥದ್ದಲ್ಲ, ಅಷ್ಟೊಂದು ಗ್ರಂಥಗಳ ರಚನೆಯನ್ನು ಅವರು ಮಾಡಿದಾರಲ್ಲ, ಅದರಿಂದಲೇ ಗೊತ್ತಾಗುತ್ತೆ ಅವ್ರು ಎಂಥ ಮಹಾತ್ಮರು ಅಂತ. ಒಂದು ಲೇಖನವನ್ನು ನಮ್ಮ ಕೈಯಲ್ಲಿ ಬರೆಯೋದಿಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಆ ಸ್ವಾಮಿಗಳು, DVG ಅವರು, ಎಲ್ಲ ಮಹಾಮಹಿಮರು ನಮಗೊಂದು ಅವರದು ಕೇಳ್ಕೊಳ್ಬೇಕು, ಭಗವಂತ ನೀವು ಯಾವ ಆತ್ಮಸ್ಥಿತಿಯನ್ನು ತಲುಪಿದರೋ ಆ ಸ್ಥಿತಿಯಲ್ಲಿ ಹೋಗುವಂತಹ ಮಾರ್ಗವನ್ನು ನಮಗೂ ತಿಳಿಸಿಕೊಡಿ. ಆ ಮಾರ್ಗವನ್ನು ನೀವೇ ನಮಗೆ ಹೇಳಬೇಕು. ಧ್ರುವ ಕೇಳಿಕೊಳ್ತಾನೆ ಭಗವಂತನ ಹತ್ರ, ಏನಂತ? ಭಗವಂತ, ನಾನೆಂಥ ನಿನ್ನ ಸ್ತೋತ್ರ ಮಾಡಲಪ್ಪ, ನೀನೇ ನನ್ನ ಅಂತಃಕರಣದಲ್ಲಿ ಕುಳಿತುಕೊಂಡು ನಿನ್ನ ಸ್ತೋತ್ರವನ್ನು ನೀನೇ ಮಾಡಿಸ್ಕೋ ಅಂತ. ಹಾಗೆ ಅಂತಹ ಮಹಾಮಹಿಮರು ಶಂಕರ ಭಗವತ್ಪಾದರೇ ನಮ್ಮ ಅಂತಃಕರಣದೊಳಗೆ ಬಿಂಬರೂಪದಿಂದ ಕುಳಿತು ಅವರ ವಿಚಾರಧಾರೆ ಏನು ಅನ್ನೋದನ್ನು ನಮಗೆಲ್ಲರಿಗೂ ಕೂಡ ತಿಳಿಸಿಕೊಡಲಿ ಅಂತ ಹೇಳ್ತಾ ಈ ಉಪನ್ಯಾಸ ಮಾಲಿಕೆಯನ್ನು
ಮುಕ್ತಾಯ ಮಾಡ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು.